स्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनात् मृत्युर्मुक्षीयमामृतात्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ सतो मा सद्गमय तमसो मा ज्योतिर्गमय मृत्युरमा अमृतं गमय। ॐ शान्ति शान्ति शान्तिः। ದೀರ್ಘವಾದ ಶ್ವಾಸ ಮತ್ತೆ ಬಿಟ್ಟಿರಿ. ಸಾಮಾನ್ಯ ಮಧ್ಯಮ ಪೂರ್ತಿ ಸ್ವಸ್ಥರಾಗಿದ್ದೀರಿ, ಪೂರ್ತಿಯಾಗಿ ನಿರೋಗಿಯಾಗಿದ್ದೀರಿ. ಅವರು ತೀವ್ರಗತಿಯಿಂದಲೂ ಮಾಡಬಹುದು. ನಾನು ಪೂರ್ಣ ಸ್ವಸ್ಥ ಅಂದಾಗ ಕಣ್ಣಿನ ಪ್ರಾಬ್ಲಮ್ ಇರಕೂಡ್ದು, ಕಣ್ಣಲ್ಲಿ ಪ್ರೆಷರ್ ಇರಕೂಡ್ದು, ಕಿವಿಯ ಏನು ಪ್ರಾಬ್ಲಮ್ ಇರಕೂಡ್ದು, ಹೈಪರ್ ಟೆನ್ಷನ್ ಇರಕೂಡ್ದು, ಸರ್ವೈಕಲ್ ಸ್ಪಾಂಡಲೈಟಿಸ್ ಪೇನ್ ಇರಕೂಡ್ದು, ಹಾರ್ಟ್ನ ಪ್ರಾಬ್ಲಮ್ ಇರಕೂಡ್ದು, ಉಬ್ಬಸ ಆಸ್ತಮಾದ್ದು ಪ್ರಾಬ್ಲಮ್ ಇರಕೂಡ್ದು, ಹರ್ನಿಯಾ ಬ್ಯಾಕೇಕ್ ಬಲಹೀನತೆ ಇರಕೂಡ್ದು. ಅದು ಯಾರ ಮೂಳೆ ಬಲಹೀನವಾಗಿಲ್ಲ ಅವರು ತೀವ್ರಗತಿಯನ್ನು ಮಾಡ್ಬೋದು. ಹೀಗೆ ಇವೆಲ್ಲವನ್ನು ಮಾಡುವಾಗ ಉದ್ವಿಗ್ನರಾಗಬಾರ್ದು. ಲಯಬದ್ಧರಾಗಿ ಪೂರ್ತಿ ಅಂತರ್ಮುಖಿಯಾಗಿ ಮನಸ್ಸಲ್ಲಿ ಆದ್ಯತೆ. मन तड़पत हरि दर्शन को आज. ಪ್ರಭು, ನೀವಿಲ್ಲದೆ ಹೇಗೋ ಅನಿಸ್ತಾ ಇದೆ. ನಿನ್ನ ಅಕ್ಕಪಕ್ಕ ಇರಬೇಕು ಪ್ರಭು. यो मां पश्यति सर्वत्र सर्वं च मयि पश्यति तस्याहं न प्रणश्यामि स च मे न प्रणश्यति. विष्णोः कर्माणि पश्यत यतो व्रतानि पस्पशे इन्द्रस्य युज्य सखा तद्विष्णोः परमं पदं सदा पश्यन्ति सूर्याः दिवीव चक्षुराततम्. ಲಯದೊಂದಿಗೆ ನಿರಂತರವಾಗಿ 5 ರಿಂದ 10 ನಿಮಿಷ ಹೀಗೆ ಮಾಡಿ. ಪ್ರಭು, ಎಲ್ಲ ನಾಮರೂಪಗಳಲ್ಲಿ ನೀವೇ ನೀವು. ಮನುಷ್ಯನಿಗೆ ಸಾಮರ್ಥ್ಯವಿಲ್ಲ ಅಂದರೆ ಶರೀರದ ಒಂದೊಂದು ಜೀವಾಣು ಅಥವಾ ಈ ಬ್ರಹ್ಮಾಂಡದ ಯಾವುದೇ ಪರಮಾಣು ಮಾಡಬಹುದು. ಇವೆಲ್ಲ ಸೃಷ್ಟಿ ಪ್ರಭು ನಿಮ್ಮದೇ. ಎಲ್ಲ ನಾಮರೂಪಗಳಲ್ಲಿ ಪ್ರತ್ಯಕ್ಷ ನೀವೇ ಇದ್ದೀರಿ. This body and the whole universe is the live expression of your
existence of your presence. ಪ್ರಭು, ನಿಮ್ಮ ಉಪಸ್ಥಿತಿಯದ್ದೇ ಇದು ಪ್ರತ್ಯಕ್ಷ ಪ್ರಮಾಣ. ಇವೆಲ್ಲ ಪಿಂಡ ಮತ್ತು ಬ್ರಹ್ಮಾಂಡ, ಎಲ್ಲ ನಾಮರೂಪಗಳಲ್ಲಿ ಪ್ರಭು ನೀವೇ. ಈ ನಾಮರೂಪಗಳ ಹೊರತಾಗಿ ಪರಾತ್ಮರ ಬ್ರಹ್ಮ ಕೂಡ ನೀವೇ. ಅದಕ್ಕಾಗಿ ಧ್ಯಾನದ 3 ಹಂತಗಳನ್ನು ನಾನು ಯಾವಾಗಲೂ ಹೇಳ್ತೀನಿ. ನಿಮ್ಮ ಶರೀರ, ಇಂದ್ರಿಯ, ಮನಸ್ಸಿನ ಮೇಲೆ ನಿಯಂತ್ರಣ ಬಿಡುತ್ತಾ ಆತ್ಮ ಸಂಯಮದಿಂದ ಮೊದಲು ನಾವು ಅಂತರ್ಮುಖಿ ಆಗ್ತೀವಿ. ದೀರ್ಘವಾದ ಶ್ವಾಸ ತಗೊಳ್ಳಿ ಪ್ರಾರ್ಥನಾ ಪೂರ್ಣ ಹೃದಯದಿಂದ. ಮತ್ತೆ ಆತ್ಮಾನುಶಾಸನದೊಂದಿಗೆ ನಿಮ್ಮ ಸ್ವರೂಪದಲ್ಲಿ ಪ್ರತಿಷ್ಠೆ. ಸ್ವಸ್ಥರಾಗಿರಿ. ನಿಮ್ಮ ನಿಜತೆಯಲ್ಲಿ, ಒಳಗಿನ ದಿವ್ಯತೆಯ ಪೂರ್ಣತೆಯಲ್ಲಿ ನಿಮ್ಮ ನಿರ್ದೋಷ ಸ್ವರೂಪ ಏನಿದೆ, ನಿತ್ಯ ಶುದ್ಧ ಮುಕ್ತ ಸ್ವಭಾವದಲ್ಲಿ ಸಚ್ಚಿದಾನಂದ ಸ್ವರೂಪ, ಆತ್ಮಮಯ, ಜ್ಞಾನಮಯ, ಜ್ಯೋತಿರ್ಮಯ, ತೇಜೋಮಯ, ಸುಖಮಯ, ಶಾಂತಿಮಯ, ಆನಂದಮಯ, ಅನಂತ 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 ವಿದ್ಯಾ ವಿಭೂತಿ ಐಶ್ವರ್ಯ ಸಿದ್ಧ. ನಾವೆಲ್ಲರೂ ತತ್ವಮಸಿ ಪ್ರಜ್ಞಾನಂ ಬ್ರಹ್ಮಯಂ ಆತ್ಮ ಬ್ರಹ್ಮ ಶಿವೋಹಂ ಶಿವೋಹಂ ಅಹಂ ಬ್ರಹ್ಮಾಸ್ಮಿ. ನಿಮ್ಮ ಆತ್ಮ ಸ್ವರೂಪದಲ್ಲಿ ಪ್ರತಿಷ್ಠೆ ಧ್ಯಾನದ ಮೊದಲ ಹಂತ. ಮತ್ತೆ ನಿಮ್ಮ ಆತ್ಮದಿಂದ ಹಿಡಿದು, ನಿಮ್ಮ ಈ ಪಿಂಡದಿಂದ ಹಿಡಿದು, ಸಂಪೂರ್ಣ ಬ್ರಹ್ಮಾಂಡದಿಂದ ಹಿಡಿದು ನಾಮರೂಪಗಳಲ್ಲಿ ಪ್ರಭು ನೀವೇ. ಉಪನಿಷದದಲ್ಲಿ ಇದನ್ನು ಅಪರಬ್ರಹ್ಮ ಅಂದಿದ್ದಾರೆ. ಮತ್ತೆ ಪರಾತ್ಮರ ಬ್ರಹ್ಮ ಈ ನಾಮರೂಪದಿಂದ ಹೊರತಾಗಿ ನೀವು ಪ್ರಭು. ದ್ವಯಂ ತಮಸಸ್ಪರಿಶಃ ಪಶ್ಯಂತ ಉತ್ತರಂ ದೇವಂ ದೇವತ್ರ ಸೂರ್ಯಂ ಅಗನ್ಮ ಜ್ಯೋತಿರುತ್ತಮಂ. ಹೀಗೆ ನಾನು ನೋಡ್ತಿದ್ದೇನೆ ಪ್ರಭು, ಎಲ್ಲವೂ ನಿನ್ನದೇ ಸ್ವರೂಪ, ಎಲ್ಲದರಲ್ಲಿ ನಿನ್ನ ಸ್ವರೂಪ, ಎಲ್ಲ ಸಂಬಂಧಗಳಲ್ಲಿ ನಿನ್ನ ಸಂಬಂಧ. ನಾನೇನು ಮಾಡ್ತಿದ್ದೀನಿ ನಿನ್ನ ಪೂಜೆ ಸ್ವರೂಪ, ನಾನೇನು ಪಡೀತಿದ್ದೀನಿ ಪ್ರಭು ಅದು ನಿನ್ನ ಕೃಪೆಯ ಪ್ರಸಾದ. ಈ ಭಾವನೆ ಚೇತನೆಯೊಂದಿಗೆ ಪ್ರಾಣಾಯಾಮವನ್ನು ಕೂಡ ಪೂಜೆಯಂತೆ ನೀವು ಮಾಡಿ.
ಒಂದು ಶ್ವಾಸ ತುಂಬಿ ಭಗವಂತನೊಂದಿಗೆ ಏಕಾತ್ಮರಾಗಿ ತನ್ಮಯ ತದ್ರೂಪ ಬ್ರಹ್ಮರೂಪರಾಗಿ ಭಗವಂತನೊಂದಿಗೆ ನೀವು ನಿಮ್ಮನ್ನು ಜೊತೆ ಸೇರಿಸಿರಿ. ಶ್ವಾಸ ತುಂಬಿಸುವಾಗ ನಾನು ಭಗವಂತನ ಕೃಪೆಯಿಂದ ಅಭಿಷಿಕ್ತ, ನಾನು ಭಗವಂತನ ದಿವ್ಯ ಜ್ಞಾನದಿಂದ ಆಲೋಕಿತ, ಭಗವಂತನ ದಿವ್ಯ ಪ್ರೇಮ ಕರುಣೆ ವಾತ್ಸಲ್ಯದಿಂದ ನಾನು ಆಶಿಷ್ಯರಾಗಲಿ, ಅನುಗ್ರಹಿತರಾಗಲಿ, ಉಪಕೃತ ಅಭಿಷಿಕ್ತರಾಗಲಿ. ಭಗವಂತನ ದಿವ್ಯ ಚೈತನ್ಯದಿಂದ, ದಿವ್ಯ ಸಾಮರ್ಥ್ಯದಿಂದ ಏಕೀಕೃತರಾಗಲಿ, ಉಪಕೃತ ಇರಬೇಕು. ಶ್ವಾಸ ತುಂಬಿದ್ರಿ, ಆಗ ಅನಂತ ಬ್ರಹ್ಮನೊಂದಿಗೆ ಏಕಾಕಾರರಾಗ್ತೀರಿ. ಮತ್ತೆ ಭಗವಂತನೊಂದಿಗೆ ಏಕಾತ್ಮತೆ, ತನ್ಮಯತೆ, ತದ್ರೂಪತೆ, ಬ್ರಹ್ಮನೊಂದಿಗೆ ಬ್ರಹ್ಮರೂಪ, ಬ್ರಹ್ಮ ಅವರಂತೆ ನೀವು ಬ್ರಹ್ಮನ ಯಜ್ಞ ಮಾಡಿ, ಬ್ರಹ್ಮ ಭೂತ್ವ ಬ್ರಹ್ಮಯಜ್ಞ. ಶ್ಲೋಕ. ದೀರ್ಘ ಆಳವಾದ ಶ್ವಾಸ. ಒಂದು ಶ್ವಾಸ ಏನು ತುಂಬ್ತೀವಿ, ಆಗ ನಾವು ಭಗವಂತನಿಗೆ ಪೂರ್ತಿ ಸಮರ್ಪಿತರಾಗ್ತೀವಿ. ಪಂಚಪ್ರಾಣ, ಪಂಚಮಹಾಭೂತ, ಪಂಚಮಹಾಭೂತ, ಪಂಚಪ್ರಾಣ, ಪಂಚ ಉಪಪ್ರಾಣ, ಪಂಚಕೋಶ, ಪಂಚಜ್ಞಾನೇಂದ್ರಿಯ, ಪಂಚಕರ್ಮ. ಅಂತಃಕರಣ 72,72,10,201 ನಾಡಿಗಳಿವೆ. ಇವೆಲ್ಲ ಅಷ್ಟಚಕ್ರದ ನಾಡಿಗಳು. ಶರೀರ, ಮನಸ್ಸು, ಪ್ರಾಣ, ಆತ್ಮ ಈ ಪರಮಾತ್ಮನೊಂದಿಗೆ ಏಕೀಭೂತ, ಪೂರ್ತಿಯಾಗಿ ಭಗವಂತನಿಗೆ ಶರಣಾಗತರಾಗಿ ಪ್ರತಿಷ್ಠಿತರಾಗಿ ಪ್ರಾಣಾಯಾಮ ಮಾಡಿ. ಒಂದು ಕ್ಷಣದಲ್ಲಿಯೇ ಜೀವನದ ರೂಪಾಂತರಣವಾಗುತ್ತೆ. ಶ್ಲೋಕ. ಶಾಶ್ವತ್ ಶಾಂತಿಂ ನಿಗಚ್ಚತಿ ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಾಶ್ವತ್ ಶಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿಜಾನಿಹಿ ನಾಮೇ ಭಕ್ತಃ ಪ್ರಣಶ್ಯತಿ ತೇಷಾಂ ಅಹಂ ಸಮುದ್ರತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಯದಂಗದಾಶಸ್ಯ ತ್ವಮಗ್ನಿ ಭದ್ರಂ ಕರಿಷ್ಯಸಿ. ದೀರ್ಘ ಆಳವಾದ ಶ್ವಾಸ ನಿಮ್ಮ ಸಾಮರ್ಥ್ಯದಷ್ಟು. ಹೀಗೆ ಭಸ್ತ್ರಿಕಾ ಪ್ರಾಣಾಯಾಮ ಇರಲಿ, ಕಪಾಲಭಾತಿ ಒಂದು ಅನುಷ್ಠಾನದಂತೆ ಸಂಪೂರ್ಣವಾಗಿ ಏಕಾಗ್ರ ಚಿತ್ತರಾಗಿ, ಪ್ರಸನ್ನ ಚಿತ್ತರಾಗಿ, ಅಂತರ್ಮುಖಿಯಾಗಿ, ಸ್ಥಿತ ಪ್ರಜ್ಞರಾಗ್ಬಿಟ್ಟು ಭಸ್ತ್ರಿಕಾ ಅದರಿಂದ ಶಕ್ತಿ ಪಡೆದಿರಿ. ನೀವು ಭಗವಂತನ ಕೃಪೆಯಿಂದ ತಮ್ಮನ್ನು ಆಶೀಷಿತಗೊಳಿಸಿದಿರಿ, ಅಭಿಷಿಕ್ತ ಮಾಡಿದಿರಿ. ಈಗ ಕಪಾಲಭಾತಿಯಲ್ಲಿ ಮೂಲಾಧಾರದಿಂದ ಸಹಸ್ರಾರದವರೆಗೆ ಒಂದೊಂದು ಚಕ್ರದಲ್ಲಿ 2 ನಿಮಿಷದ ಧ್ಯಾನ ಮಾಡಿದರೆ ಒಂದು ರೌಂಡ್ನಲ್ಲಿ ನಿಮ್ಮದು 16 ನಿಮಿಷ ಆಗಿ ಹೋಗುತ್ತೆ.
ಅಷ್ಟಾಚಕ್ರ ನವದ್ವಾರ ದೇವಾನಾಂ ಪೂರಯೋಧ್ಯ ತಸ್ಯಾಂ ಹಿರಣ್ಯಯಃ ಕೋಶಾಃ ಸ್ವರ್ಗೋ ಜ್ಯೋತಿಷಾವೃತಃ. ಲಯದೊಂದಿಗೆ ಸಾಮಾನ್ಯ, ಮಧ್ಯಮ, ಅಥವಾ ತೀವ್ರಗತಿಯಿಂದ. ಲಯದೊಂದಿಗೆ ಮಾಡಿ. ಮೂಲಾಧಾರ ಶಕ್ತಿಯ ಕೇಂದ್ರ, ಮೂಲ ಚೇತನೆಯ ಕೇಂದ್ರ. ಮೂಲಾಧಾರದಿಂದ ಯಾವಾಗ ಶಕ್ತಿ ಊರ್ಧ್ವಾರೋಹಣ ಆಗಿಬಿಡುತ್ತೆ, ಊರ್ಧ್ವಗಾಮಿ ಆಗುತ್ತೆ. ಓಂಕಾರದ ಉಪಾಸನೆ, ಓಂಕಾರದ ಜಪ ಪ್ರಾಣಾಯಾಮದ ತಪಸ್ಸು ಜೊತೆಗೇ ನಡೆಯುತ್ತೆ. ಮೂಲಾಧಾರದ ಶಕ್ತಿ ಊರ್ಧ್ವಗಾಮಿ ಆಗಿಬಿಟ್ಟು ಸಹಸ್ರಾರದವರೆಗೆ ತಲುಪುತ್ತೆ. ಅಷ್ಟಚಕ್ರಗಳ ವೇದನೆ ಮಾಡುತ್ತಾ, ಶೋಧನೆ ಮಾಡುತ್ತಾ. ಆದ್ದರಿಂದಲೇ ಉಪಚಾರದ ದೃಷ್ಟಿಯಿಂದ ಹೇಳುವುದಾದರೆ, ಅಂದರೆ ಎಲ್ಲ ರೋಗಗಳ ಮೂಲ ನೋಡಿ, ಕಪಾಲಭಾತಿ ಲಯದೊಂದಿಗೆ ಮಾಡಿ. ಎಲ್ಲ ರೋಗಗಳ ಮೂಲ ನಿಮ್ಮ ಸಿಸ್ಟಮು ಬಲಹೀನವಾಗಿಬಿಡುವುದು. ಅದರಿಂದ ಬೇರೆ ಬೇರೆ ಸಿಂಪ್ಟಮ್ಸ್ ಬರುತ್ತವೆ. ಅದಕ್ಕೆ ಬೇರೆ ಬೇರೆ ಡಿಸೀಸ್ನ ಹೆಸರು ಕೊಡಲಾಗಿದೆ. ರೀಪ್ರೊಡಕ್ಟಿವ್ ಸಿಸ್ಟಮ್ ಬಲಹೀನವಾದರೆ ಇನ್ಫರ್ಟಿಲಿಟಿ ಆಗುತ್ತೆ, ಸೆಕ್ಷುವಲ್ ಡಿಸಾರ್ಡರ್ಸ್ ಆಗುತ್ತೆ. ಎಕ್ಸ್ಕ್ರೀಟರಿ ಸಿಸ್ಟಮ್ ಬಲಹೀನವಾದರೆ UTIನ ಪ್ರಾಬ್ಲಮ್ ಆಗುತ್ತೆ, ಮೂತ್ರ ರೋಗ ಬರುತ್ತೆ. ಯೂರಿನ್ ಮೇಲೆ ಕಂಟ್ರೋಲ್ ಇರಲ್ಲ, ಯೂರಿನರಿ ಟ್ರ್ಯಾಕ್ನಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಬರುತ್ತವೆ, ಸ್ಟೋನ್ಸ್ ಬರುತ್ತವೆ. ಕೆಲವರಿಗೆ ಸ್ಟೋನ್ಸ್ ಆಗಿವೆ, ಕೆಲವರಿಗೆ ಕಿಡ್ನಿ ಫೇಲಿಯರ್ ಆಗಿದೆ, ಲೇಡೀಸ್ ಮತ್ತು ಜೆಂಟ್ಸರದು. ಕಿಡ್ನಿ ಶ್ರಿಂಕ್ ಆಗಿದೆ, ಯೂರಿನರಿ ಬ್ಲಾಡರ್ನಲ್ಲಿ ಪ್ರಾಬ್ಲಮ್, PSA ಲೆವೆಲ್ ಹೆಚ್ಚಾಗಿದೆ. ವೃಕ್ಕ ಮತ್ತು ಅಧಿವೃಕ್ಕ, ಕಿಡ್ನಿ ಮತ್ತು ಪ್ರಾಸ್ಟ್ರೇಟ್ ಎರಡೂ ಪರಸ್ಪರ ಸಹಯೋಗಿಗಳು. PSA ಲೆವೆಲ್ ಹೆಚ್ಚಾಗಿದೆ, ಕ್ಯಾನ್ಸರ್ ಆಗಿಬಿಟ್ಟಿದೆ. ಕಪಾಲಭಾತಿಯಿಂದ ರೀಪ್ರೊಡಕ್ಟಿವ್ ಸಿಸ್ಟಮ್ನ ಎಲ್ಲ ಪ್ರಾಬ್ಲಮ್ಸ್ ದೂರ. ಸಿಸ್ಟಮ್ ಸರಿಯಾಗಿಬಿಟ್ರೆ ಸಿಂಪ್ಟಮ್ಸ್ ಅಂತೂ ಹಾಗೇನೆ ಸರಿಯಾಗಿಬಿಡುತ್ತೆ. ಬೀಜ ಚೆನ್ನಾಗಿದ್ರೆ ಅದನ್ನು ಫಲವತ್ತಾದ ಜಮೀನಿನಲ್ಲಿ ಹಾಕಿದರೆ ಲಯದೊಂದಿಗೆ ಮಾಡಿ, ತಡಿಬಾರ್ದು. ಅದನ್ನು ಸರಿಯಾಗಿ ನೋಡಿಕೊಂಡ್ರೆ ಫಸಲಂತೂ ಚೆನ್ನಾಗಿ ಬರುತ್ತೆ. ಆದ್ದರಿಂದ ಇದು ಬೀಜ ಮಂತ್ರ. ಯೋಗದ ಹೇಳ್ತಾರಲ್ಲ, ಗುರು ಬೀಜ ಮಂತ್ರ ಕೊಡ್ತಾರೆ. ಗುರು ಮಂತ್ರ ಕೊಡ್ತಾರೆ, ಗುರು ಮಂತ್ರ, ಗುರು ದೀಕ್ಷೆ ಕೊಡ್ತಾರೆ. ಗುರು ಏನು ಮಾಡ್ತಾರೆ ಅದನ್ನೇ ನಿಮ್ಮಿಂದ ಮಾಡಿಸ್ತಾರೆ. ಜೀವಿಸೋ ಹಾಗೆ ಅವರು ನಿಮಗೆ ಜೀವಿಸೋ ಸಂದೇಶ ಕೊಡ್ತಾರೆ. ಗುರು ಆತ್ಮ ಪ್ರತ್ಯಕ್ಷ ಮಾಡಿಸ್ತಾರೆ, ಬ್ರಹ್ಮನ ಪ್ರತ್ಯಕ್ಷ ಮಾಡಿಸ್ತಾರೆ. ಮೂಲಾಧಾರದಿಂದ ಹಿಡಿದು ಸಹಸ್ರಾರದವರೆಗೆ ಚಕ್ರಗಳ ಜಾಗರಣೆಯ ಪ್ರಕ್ರಿಯೆ, ಅದರ ಅನುಭೂತಿಗೆ ಶಬ್ದ ನೀಡ್ತಾರೆ. ನೀವು ಕೇಳ್ತಾ ಹೋಗಿ, ಅನುಭವಿಸ್ತಾ ಹೋಗಿ. ಬಾಕಿ ಯಾವ ಪ್ರಕ್ರಿಯೆಯಲ್ಲಿ ಮಾಡಿಸಲಾಗುತ್ತೆ, ಭಸ್ತಿ ಕ್ರಿಯೆ ಮಾಡಿಸ್ತೀವಿ, ಕಟಿ ಸ್ನಾನ ಮಾಡಿಸ್ತೀವಿ, ಹಿಪ್ ಬಾತ್ ಮಾಡಿಸ್ತೀವಿ, ಮೂಲಬಂಧ ಹಾಕಿಸ್ತೀವಿ, ಯೌವನ ಚೂರ್ಣ, ಯವನಾಮೃತ, ಚಂದ್ರಪ್ರಭಾ, ಶಿಲಾಜಿತ್, ರಾಸಾಯನಿ, ಅಶ್ವಶಿಲಾ, ಯವನ ಗೋಲ್ಡ್ ಇತ್ಯಾದಿ
ಈ ಔಷಧಿಗಳನ್ನು ಕೊಡಲಾಗತ್ತೆ. ಅದು ಒಳಗಿನ ದೌರ್ಬಲ್ಯವನ್ನು, ಅದರಿಂದ ನಿಮ್ಮನ್ನು ಹೊರತರಲು, ಒಳಗಿನ ದೌರ್ಬಲ್ಯವನ್ನು ಕಡಿಮೆ ಮಾಡಲು ಕೆಲವೊಮ್ಮೆ ಸಹಾಯ ಬೇಕಾಗುತ್ತೆ. ಕಾಮದಲ್ಲಿ ನಾವು ಕಾಮೋತ್ಮಕರಾದಾಗ ಆಗ ಶಕ್ತಿಯ ಕ್ಷಯವಾಗುತ್ತೆ. ಜಾಗೃತ ಅವಸ್ಥೆಯಲ್ಲೂ ಸ್ವಪ್ನಾವಸ್ಥೆಯಲ್ಲಿಯೂ ಸ್ವಪ್ನ ದೋಷವಾಗಿಬಿಡುತ್ತೆ. ಆಗ ಸ್ವಪ್ನದಲ್ಲಿಯೂ ಮನುಷ್ಯ ಕಾಮರತಿಯಿಂದ, ಭೋಗದಿಂದ, ಕಾಮದಿಂದ ಯುಕ್ತರಾಗ್ತಾರೆ. ಯೋಗಿ ಕಾಮದಲ್ಲಿ ಜೀವಿಸೋಲ್ಲ, ಉಪಾಸನೆಯಲ್ಲಿ ಜೀವಿಸ್ತಾನೆ. ಉಪವಾಸ ಮತ್ತು ಉಪಾಸನೆ ಮಾಡಿ, ಉಪವಾಸ ಕೂಡ ದೊಡ್ಡ ತತ್ವ. ಉಪವಾಸ ಮತ್ತು ಉಪಾಸನೆ ಮಾಡಿ ಓಂಕಾರದ ಮನಸ್ಸಲ್ಲೇ ತಪ, ತಸ್ಯ ವಾಚಕ ಪ್ರಣವ ಓಮಿತಿಕಾಕ್ಷರ, ಓಂಕಾರದ ಜಪ, ಪ್ರಾಣಾಯಾಮದ ತಪಸ್ಸು ಮಾಡ್ತಾ ಮಾಡ್ತಾ ಮೂಲಾಧಾರದ ಶಕ್ತಿ ಊರ್ಧ್ವ ಆರೋಹಣ ಪ್ರಾಪ್ತವಾಗಿ ಸಹಸ್ರಾರದವರೆಗೆ ತಲುಪುತ್ತೆ. ಒಂದು ಮೂಲಾಧಾರ ಚಕ್ರವನ್ನು ಸ್ವಸ್ಥ ಮಾಡಲಿಕ್ಕಾಗಿ ಇಲ್ಲಿ 10 ಪ್ರಕ್ರಿಯೆಗಳನ್ನು ಮಾಡಲಾಗುತ್ತೆ. ಕಪಾಲಭಾತಿ ಮೂಲಬಂಧ ಜೊತೆ ಮಾಡ್ತೀವಿ. ಮನಸ್ಸಲ್ಲೇ ಓಂಕಾರದ ಜಪ, ಪ್ರಾಣಾಯಾಮದ ತಪ, ಕಟಿಬಸ್ತಿ, ಗುದಬಸ್ತಿ, ಯೋನಿ ಬಸ್ತಿ, ಉತ್ತರ ಬಸ್ತಿ, ಹೆಬ್ಬಾತ್, ಕಟಿ ಸ್ನಾನ, ಮಣ್ಣಿನ ಪಟ್ಟಿ, ಆಕ್ಯುಪ್ರೆಷರ್ ಕೊಡ್ತೀವಿ. ಎಲ್ಲಿ ಮಣಿ ಕಟ್ಟಿದೆ, ಬಳೆ ಹಾಕ್ತೀವಿ, ಆ ಪಾಯಿಂಟನ್ನು ಒತ್ತಬೇಕು. ಪ್ರಜನನ ತಂತ್ರವನ್ನು, ಮೂಲಾಧಾರ ಚಕ್ರವನ್ನು ಆಕ್ಟಿವೇಟ್ ಮಾಡಲಿಕ್ಕಾಗಿರುತ್ತೆ. ಯಾವ ಅಕ್ಕ ತಾಯರಿದ್ದಾರೆ, ಅಣ್ಣಂದಿರಿದ್ದಾರೆ, ಇನ್ಫರ್ಟಿಲಿಟಿ ಇದ್ದರೆ ಕಪಾಲಭಾತಿ ಹೀಗೆ ಒತ್ಕೊಂಡು ಮಾಡ್ಬೋದು. ಈ ಸಂಸಾರದ ಸಂಬಂಧಗಳು ಗೃಹಸ್ಥಿಯಲ್ಲಿ ಸಂಬಂಧವಿದೆ. ಇದು ಕಾಮಕ್ಕಾಗಿ ಇರೋಲ್ಲ, ಇದು ಸಂಸಾರ ಚಕ್ರವನ್ನು, ಸೃಷ್ಟಿ ಚಕ್ರವನ್ನು ಮುಂದೆ ಸಾಗಿಸಲು ಇರುತ್ತೆ. ನೋಡಿ, ಗೃಹಸ್ಥಿ ಇರಲಿ, ಪತಿ ಪತ್ನಿಯ ಸಂಬಂಧ, ಗೃಹಸ್ಥ ಧರ್ಮವಿರಲಿ, ವ್ಯಾಪಾರ ಧರ್ಮ, ವ್ಯವಸಾಯ ಧರ್ಮ, ಉದ್ಯೋಗ ಧರ್ಮ ಇರಲಿ, ಸಮಾಜ ಧರ್ಮ, ರಾಜಧರ್ಮ ಇರಲಿ, ರಾಷ್ಟ್ರ ಧರ್ಮ, ಆಹಾರದಿಂದ ಹಿಡಿದು ವಿಚಾರವಾಣಿ, ವ್ಯವಹಾರ, ಸ್ವಭಾವ, ಸಂಬಂಧ, ಸಂಸಾರದ ಯಾವುದೇ ವ್ಯಾಪಾರ ಇರಲಿ, ಪ್ರಪಂಚದ 3 ಹಂತಗಳಿವೆ. ಸಾತ್ವಿಕ, ರಾಸಿಕ ಮತ್ತು ತಾಮಸಿಕ. ಸಾತ್ವಿಕ ಕಾರ್ಯ, ಸಾತ್ವಿಕ ಕ್ರೋಧ. ಸಾತ್ವಿಕ ಕಾರ್ಯ ಅಂದರೆ ಭಗವಂತನ ಸೃಷ್ಟಿಯನ್ನು ಮುಂದೆ ಸಾಗಿಸೋಕ್ಕಾಗಿ. ಸಾತ್ವಿಕ ಕ್ರೋಧ, ಕೆಟ್ಟ ಕೆಲಸಗಳ ಮೇಲೆ ಕ್ರೋಧ. ನಮ್ಮೊಳಗಿನ ಕೆಟ್ಟ ಕೆಲಸಗಳ ಮೇಲೆ ನಮಗೆ ಸಿಟ್ಟು ಬರಬೇಕು. ಅಂದರೆ ನಾನು ಈ ದುರ್ಬಲತೆಯಲ್ಲಿ, ಈ ದುಃಖದಲ್ಲಿ, ಈ ಪರಾಧೀನತೆಯಲ್ಲಿ, ಗುಲಾಮಿಯಲ್ಲಿ ಜೀವಿಸೋಕ್ಕಿಲ್ಲ. ಕೆಟ್ಟ ಕೆಲಸಗಳ ಮೇಲೆ ಕ್ರೋಧ, ಒಳ್ಳೆ ಕೆಲಸಗಳ ಮೇಲೆ ಲೋಭ, ಇದು ಸಾತ್ವಿಕ. ಸಜ್ಜನರ ಮೋಹ, ಇದು ಸಾತ್ವಿಕ ಮೋಹ. ಮತ್ತೆ ನಮ್ಮ ಸ್ವಂತದ, ನಮ್ಮ ನಿಜತೆಯ ಗೌರವ, ಇದು ಸಾತ್ವಿಕ ಅಹಂಕಾರ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರದಿಂದ ಹಿಡಿದು ಸಂಸಾರದಲ್ಲಿ ಏನೆಲ್ಲ ಇವೆ ತ್ರಿಗುಣಾತ್ಮಕ. ಅದು ಅದರಲ್ಲಿ ಸತ್ಯದಲ್ಲಿ ಪ್ರತಿಷ್ಠಿತರಾಗಿರಬೇಕು. ಎಲ್ಲ ರೀತಿಯಲ್ಲಿ ಚಿಕಿತ್ಸೆ ಕೂಡ ಸಾತ್ವಿಕ. ರಾಜಸಿಕ ಮತ್ತು ತಾಮಸಿಕ. ಯೋಗ, ಯಜ್ಞ, ಆಯುರ್ವೇದ, ಪ್ರಾಕೃತಿಕ ಚಿಕಿತ್ಸೆ, ಈ ಹೋಮ್ ರೆಮಿಡೀಸ್ ನಿಮಗೆ ತಿಳಿಸ್ತೀವಿ. ಬೇರೆ ಬೇರೆ ಥೆರಪೀಸ್, ಇವು ಸಾತ್ವಿಕ ಚಿಕಿತ್ಸೆ. ಹೋಮಿಯೋಪತಿಯಲ್ಲೇನೋ ಆಲ್ಕಹಾಲ್ ಜೊತೆಗೆ ಚಿಕಿತ್ಸೆಯನ್ನು ಮಾಡ್ತಾರೆ, ಅದು ಪೊಟೆನ್ಷಿಯಲ್ ಮಾಡಿ ಅದು ರಾಜಸಿಕ ಚಿಕಿತ್ಸೆ. ಅಲೋಪತಿ ಇದ್ದು ಅದು ತಾಮಸಿಕ ಚಿಕಿತ್ಸೆ. ಇಡೀ ಜಗತ್ತಿನಲ್ಲಿ ಜನ ಹೇಳ್ತಾರೆ ಅಲೋಪತಿ ಔಷಧಿ ಇಲ್ಲದೆ ಜೀವಿಸೋದು ಅಸಾಧ್ಯ. ರಾಮದೇವ್ ಸ್ವಾಮಿ ನಿಮ್ಮ ಮುಂದಿದ್ದಾರೆ ಪ್ರಮಾಣ. ಈ ಜಗತ್ತಿನಲ್ಲಿ
ನಮ್ಮದು ಕಡಿಮೆ ಅಂದರೆ 10,000ಕ್ಕೂ ಹೆಚ್ಚು, 10 20 ಅದು ಸರಿ ಗೊತ್ತಿಲ್ಲ, 10-20 ಸಾವಿರಕ್ಕೂ ಹೆಚ್ಚು ನಮ್ಮ ಜೈನ್ ಸಾಧುಗಳು ಈ ವಿಷಯಕ್ಕೆ ಪ್ರತ್ಯಕ್ಷ ಪ್ರಮಾಣ. ಅಂದರೆ ಅವರು ಒಂದು ಬಾರಿ ಕೂಡ ಅಲೋಪತಿ ಔಷಧಿ ಕುಡಿಯೋದಿಲ್ಲ, ಆದರೂ ಜೀವಿಸ್ತಾರೆ. ಯಾರೇ ಜೈನ್ ಸಾಧು ಅಲೋಪತಿಕ್ ಔಷಧಿ ತಿನ್ನೋದೇ ಇಲ್ಲ. ಯಾಕೆಂದರೆ ಅದರಲ್ಲಿ 99% ಯಾವ ಔಷಧಿಗಳಿವೆ ಅದರಲ್ಲಿ ಯಾವುದೇ ಪ್ರಕಾರದ ಹಿಂಸೆ ಆಗುವ ಸಾಧ್ಯತೆ ಇದೆ. ಅಂದರೆ ತಾಮಸಿಕ. ಕಪಾಲಭಾತಿ ಮಾಡ್ತಾ ಮಾಡ್ತಾ ನಾನು ನಿಮ್ಗೆ ಏನು ಹೇಳಬಯಸ್ತೀನಿ, ಮೂಲಾಧಾರದಿಂದ ಹಿಡಿದು ಸಹಸ್ರಾರದವರೆಗೆ ಅಷ್ಟಚಕ್ರಗಳು, ಅದರಲ್ಲಿ ಸತ್ವದ ಆಧಾನವಾಗುತ್ತೆ. ಯೋಗ ಮಾಡ್ತಾ ಮಾಡ್ತಾ ಸತ್ವ, ಮತ್ತು ಸತ್ವದಿಂದ ನಮ್ಮ ಜೀವನದ ಊರ್ಧ್ವಾರೋಹಣವಾಗುತ್ತೆ. ಗುಣತ್ರಯ ವಿಭಾಗ ಯೋಗ ಶ್ರೀಮದ್ ಭಗವದ್ಗೀತಾದಲ್ಲಿ ಭಗವಾನ್ ಶ್ರೀಕೃಷ್ಣ ಹೇಳಿದ್ದಾನೆ, ಮತ್ತು ಸತ್ವದಲ್ಲಿ ಪ್ರತಿಷ್ಠಿತವಾಗಲು ಹೇಳಿದ್ದಾನೆ. ಸತ್ವದಲ್ಲಿ ಪ್ರತಿಷ್ಠಿತರಾಗುವವರು ನಿಧಾನವಾಗಿ ಗುಣಾತೀತ ಭಾವಾತೀತ ಆಗ್ತಾರೆ, ತ್ರಿಗುಣಾತೀತರಾಗ್ತಾರೆ, ಪ್ರತಿ ಪ್ರಸವಗೆ ಉಪಲಬ್ಧರಾಗ್ತಾರೆ. ಅವರು ಸಹಜ ಸಮಾಧಿಗೆ ಉಪಲಬ್ಧ ಜೀವನ ಮುಕ್ತರಾಗ್ಬಿಡ್ತಾರೆ. ಮಾಡ್ತಾ ಇರಿ ಕಪಾಲಭಾತಿ, ನೀವು ತಡಿಬಾರ್ದು. ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಃ ಮಧ್ಯೆ ತಿಷ್ಠಂತಿ ರಾಜಸಾಃ ಜಘನ್ಯಗುಣವೃತ್ತಿಸ್ಥಾಃ ಅಧೋ ಗಚ್ಚಂತಿ ತಾಮಸಾಃ. ಸತ್ವದಲ್ಲಿ ಪ್ರತಿಷ್ಠಿತರಾಗಿರಿ, ಸದ್ವಿಚಾರದಲ್ಲಿ, ಸದ್ಭಾವ, ಸತ್ಕರ್ಮ, ಸದ್ಗುಣಗಳಲ್ಲಿ, ಸತ್ಪಥದಲ್ಲಿ ನಡೆಯುತ್ತೀರಿ. ವೇದ ಪಥ, ಯೋಗ ಪಥ, ಋಷಿಯ ಪಥಗಳಲ್ಲಿ, ಪೂರ್ವಜರ ಪಥದಲ್ಲಿ ನಡೆಯಿರಿ. ಶ್ಲೋಕ ಲಯದೊಂದಿಗೆ ಮಾಡಿ ಕಪಾಲಭಾತಿ. ಅಂತರ್ಮುಖಿಯಾಗಿ ಒಂದು ಸಂಗೀತ ಒಳಗಿಂದ ಝೇಂಕರಿಸುತ್ತದೆ. ಹೊರಗಿನಿಂದ ಯಾವ ಸಂಗೀತ ನೀವು ಕೇಳ್ತೀರಿ, ಇವೆಲ್ಲ ಹಿತವಾದ ನಾದ ನಿಮ್ಮೊಳಗನೆ ಬಾರಿಸುತ್ತವೆ. ಇವೆಲ್ಲ ಸಪ್ತ ಸ್ವರ, ಎಲ್ಲ ಸಂಗೀತ ಎಲ್ಲ ಸುಖ. ಹೊರಗಿನಿಂದ ನೀವು ಕ್ಷಣಿಕ ರೂಪದಲ್ಲಿ ಯಾವುದೇ ಆಲಂಬನದಿಂದ ಪಡೀತೀರಿ. ಬೇರೆ ಬೇರೆ ಸಂಬಂಧಗಳ ಆಲಂಬನದಿಂದ ನಿಮಗೆ ಸುಖ ಸಿಗತ್ತೆ. ಸತ್ತೆಯಲ್ಲಿ ಸುಖ ಸಿಗತ್ತೆ, ಸಂಪತ್ತಿಯಲ್ಲಿ ಸುಖ ಸಿಗತ್ತೆ, ಸಮ್ಮಾನದಿಂದ ಸುಖ ಸಿಗತ್ತೆ. ಜೀವನದಲ್ಲಿ ಏನಾದರೂ ಸಿಕ್ಬಿಟ್ರೆ ಸುಖ ಸಿಗತ್ತೆ. ಸ್ವಾಸ್ಥ್ಯದ ಸುಖನೂ ಇದೆ, ಸೌಂದರ್ಯದ ಸುಖನೂ ಇದೆ, ಬಲದ ಒಂದು ಸುಖವಿದೆ. ಯೋಗದಲ್ಲಿ ಪರಮ ಸುಖವಿದೆ. ಯೋಗಕ್ಕಿಂತ ದೊಡ್ಡ ಸುಖವಿಲ್ಲ. ನಾ ಯೋಗಾತ್ ಪರಂ ಸುಖ, ನಾ ಯೋಗಾತ್ ಪರಂ ಬಲಂ, ನಾ ಯೋಗಾತ್ ಪರಂ ಜ್ಞಾನಂ. ಯೋಗಕ್ಕಿಂತ ದೊಡ್ಡ ಜ್ಞಾನ, ಯೋಗಕ್ಕಿಂತ ದೊಡ್ಡ ಬಲವಿಲ್ಲ, ಯೋಗಕ್ಕಿಂತ ದೊಡ್ಡ ಸುಖವಿಲ್ಲ, ಯೋಗಕ್ಕಿಂತ ದೊಡ್ಡ ಶಾಂತಿ ಇಲ್ಲ, ಯೋಗಕ್ಕಿಂತ ದೊಡ್ಡ ಆನಂದವಿಲ್ಲ. ಮಾಡ್ತಾ ಇರಿ. ನಾನಂತಿದ್ದೆ, ಒಂದು ಮೂಲಾಧಾರ ಚಕ್ರವನ್ನು ಜಾಗೃತಗೊಳಿಸಲು ನಾವು ಯಜ್ಞ ಮಾಡ್ತೀವಿ, ಯಜ್ಞದಲ್ಲಿ ಆಹುತಿ ಹಾಕ್ತೀವಿ, ಮತ್ತೆ ಸ್ವಾಹ ಹೇಳುವಾಗ ಮೂಲಾಧಾರದಿಂದ ಸಹಸ್ರಾರದವರೆಗೆ ಅಂತಃಶಕ್ತಿಗಳಿಂದ ಜಾಗೃತವಾಗುತ್ತೆ. ಸ್ವಾಹವನ್ನು ಯಜ್ಞದ ಆತ್ಮ ಅಂದಿದ್ದಾರೆ. ಯೋಗ, ಯಜ್ಞ, ಆಯುರ್ವೇದದ ಬೇರೆ ಬೇರೆ ಔಷಧಿಗಳು. ಶಿರೋಧಾರದಿಂದ ಹಿಡಿದು, ಅಕ್ಷಿತರ್ಪಣ್ಣಿಂದ ಹಿಡಿದು, ಸ್ನೇಹನ್, ಸ್ವೇದನ್, ವಮನ್, ವಿರೇಚನ್, ನಸ್ಯದಿಂದ ಹಿಡಿದು, ರಕ್ತ ಮೋಷನ್ನಿಂದ ಹಿಡಿದು, ಅಲಾಭದಿಂದ ಹಿಡಿದು, ಮರ್ಮ ಚಿಕಿತ್ಸೆಯಿಂದ ಹಿಡಿದು, ನಾನಂದೇ ಒಂದು ಒಂದು ಚಕ್ರವನ್ನು ಜಾಗೃತಗೊಳಿಸಲು ಸೇಮ್ ಸ್ವಾಧಿಷ್ಠಾನ ಚಕ್ರ. ಸ್ವಾಧಿಷ್ಠಾನ ಚಕ್ರದಲ್ಲಿ ಧ್ಯಾನ ಮಾಡಿ, ಮೂಲಾಧಾರ ಚಕ್ರದಲ್ಲಿ ಧ್ಯಾನ ಮಾಡಿ. ನನ್ನ ಮೂಲಾಧಾರ ಚಕ್ರ ಸ್ವಸ್ಥವಾಗ್ತಿದೆ, ಜಾಗೃತವಾಗುತ್ತೆ, ಊರ್ಜಾನ್ವಿತವಾಗುತ್ತೆ. ನಾನು ಊರ್ಧ್ವಗಾಮಿ, ಊರ್ಧ್ವರೇತ, ಊರ್ಧ್ವ ಚೇತ ಆಗ್ತಿದ್ದೀನಿ. ನಂತರ ಸ್ವಾಧಿಷ್ಠಾನ ಚಕ್ರದಲ್ಲಿ ಧ್ಯಾನ ಮಾಡಿದೆ.
ನನ್ನ ಕಿಡ್ನಿ, ನನ್ನ ಪ್ರಾಸ್ಟ್ರೇಟ್, ಯುರಿನರಿ ಬ್ಲ್ಯಾಡರ್, ಕಿಬ್ಬೊಟ್ಟೆ ಭಾಗ. ಇದರ ಅರ್ಥ ಜನ ಅಂತಾರೆ ಇವೆಲ್ಲವೂ ಸರಿಯಾಗುತ್ತೆ. 80-90% ಹೆಂಗಸರಿಗೆ ಈ UTIನಿಂದ ಹಿಡಿದು ಮೂತ್ರಪಿಂಡದ ಬೇರೆ ಬೇರೆ ರೋಗಗಳು, ಯೂರಿನ್ನ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಸ್. ಹಾಗೇನೆ ಪುರುಷರಿಗೆ ಸ್ವಾದಿಷ್ಠಾನ ಚಕ್ರ ಅಂದರೆ ನಿಮ್ಮ ಪರಿಷ್ಕೃತವಾಗುತ್ತೆ. ಅದಕ್ಕಾಗಿ ನಾವು ಗೋಕುರುವಿನ ನೀರು ಕುಡಿಸ್ತೀವಿ, ನೆಗ್ಗಿಲ ಮುಳ್ಳಿನ ನೀರು ಕುಡಿಸ್ತೀವಿ, ಮಣ್ಣಿನ ಪಟ್ಟಿ ಹಚ್ತೀವಿ. ಒಂದೊಂದು ಪ್ರಕ್ರಿಯೆ. ಈ ಮಣ್ಣಿನ ಪಟ್ಟಿಯಿಂದ ಹಿಡಿದು ಮತ್ತೆ ಬಸ್ತಿಯಿಂದ ಹಿಡಿದು ಇವೆಲ್ಲ ವಸ್ತುಗಳು ಮೂಲಾಧಾರ, ಸ್ವಾದಿಷ್ಠಾನ್, ಮಣಿಪುರ್ ಮೂರೂ ಚಕ್ರಗಳನ್ನು ಜೊತೆ ಜೊತೆಗೆ ಆಕ್ಟಿವೇಟ್ ಮಾಡುತ್ತೆ, ಜಾಗೃತಗೊಳಿಸುತ್ತೆ, ಸಂತುಲಿತಗೊಳಿಸುತ್ತೆ. ಈಗ ಮೂಲಬಂಧ ಹಾಕಿ. ಹೀಗೆ ಮೂಲಬಂಧವನ್ನು ಹಾಕಿಬಿಟ್ಟು ನೀವು ನಂತರ ಕಪಾಲಭಾತಿ ಮಾಡಿ. ಕಪಾಲಭಾತಿಯಲ್ಲೂ ಮೂಲಬಂಧ ಇರುತ್ತೆ, ಅನ್ಲೋಮ್ ವಿಲೋಮ್ನಲ್ಲೂ. ಮೂಲಬಂಧ ಹಾಕೋದ್ರಿಂದ ಮೂಲಾಧಾರ, ಸ್ವಾದಿಷ್ಠಾನ್, ಮಣಿಪುರ್ ಚಕ್ರ ಮೂರು ಜೊತೆಗೆ ಆಕ್ಟಿವೇಟ್ ಆಗಿಬಿಡುತ್ತೆ. ಸಾಮಾನ್ಯ ಮಧ್ಯಮ ಅಥವಾ ತೀವ್ರಗತಿಯಿಂದ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮಾಡಿ. ಚಕ್ರದಲ್ಲಿ ಧ್ಯಾನ ಮಾಡುತ್ತಾ ಒಂದು ಶಕ್ತಿಯನ್ನು ವಿಶ್ವಲೈಸ್ ಮಾಡಿ, ಮತ್ತೆ ಪೂರ್ತಿ ಅಂತರ್ಮುಖಿಯಾಗಿ ಸ್ಥಿತಪ್ರಜ್ಞರಾಗಿ ಶಂಖ ಪ್ರಕ್ಷಾಲನ ಮಾಡುವಾಗ ಮೂಲಾಧಾರ, ಸ್ವಾದಿಷ್ಠಾನ್, ಮಣಿಪುರ ಚಕ್ರ ಮೂರು ಚಕ್ರ ಅದರಲ್ಲಿ ವಿಶೇಷ ಲಾಭವಾಗುತ್ತೆ. ಮಣಿಪುರ ಚಕ್ರ ಕಪಾಲಭಾತಿಯ ನೇರ ಪ್ರಭಾವ ಮಣಿಪುರ ಚಕ್ರದ ಮೇಲೆ ಸರ್ವಾಧಿಕವಾಗುತ್ತೆ. ನೀವು ಕೇಳಿದಿರಿ, ರಾವಣನ ನಾಭಿಯಲ್ಲಿ ಅಮೃತವಿತ್ತು. ಮತ್ತೆ ಪೂರ್ತಿ ಶರೀರ ಚಿನ್ನ ಭಿನ್ನವಾದರೂ ಆಗಲೂ ಎಲ್ಲಿವರೆಗೆ ರಾವಣನ ನಾಭಿಯಲ್ಲಿ ಬಾಣ ತಗಲುವುದಿಲ್ಲ ಅಲ್ಲಿವರೆಗೆ ರಾವಣ ಸಾಯಲ್ಲ. ಈಗ ಇಲ್ಲಿ ನೋಡಿ, ನನಗಂತೂ ಹೆಚ್ಚು ಗೊತ್ತಿಲ್ಲಪ್ಪ. ಎಷ್ಟು ಗೊತ್ತಿದೆ ಆ ಆಧಾರದ ಮೇಲೆ ಇಷ್ಟು ಹೇಳ್ತೀನಪ್ಪ ಅಂದರೆ, ದೇವತೆ ಇರಲಿ, ಅಸುರ, ರಾಕ್ಷಸನಿರಲಿ, ಅಸುರ ಅಂದರೆ ನಾನು ಶಾಸ್ತ್ರದಲ್ಲಿ ಓದಿದ್ದೇನೆ ಪ್ರಾಣಕ್ಕೂ ಅಂತಾರೆ. ಮತ್ತೆ ಅಸುರರು ಪ್ರಾಣದ ಉಪಾಸನೆ ಮಾಡಿ ವಿಶೇಷ ಬಲವನ್ನು ಪಡೆದುಕೊಂಡಿದ್ದಾರೆ. ಮತ್ತೆ ನೀವು ಕಥೆ ಕೇಳಿರಬೇಕು, ದೇವತೆಯರಂತೆ ಎದ್ಕೊಂಡು ಬಿದ್ಕೊಂಡಿರ್ತಿದ್ರು. ದೇವತೆಯರು ಘನಘೋರ ಜಪತಪಸ್ಸು ಮಾಡಿ ಆಗ ದೇವಾಸುರ ಸಂಗ್ರಾಮದಲ್ಲಿ ವಿಜಯವನ್ನು ಪಡೀತಿದ್ರು. ನೀವು ಕೇಳಿದ್ದೀರಿ, ಈ ಅಸುರರು, ರಾಕ್ಷಸರು ಯಾವಾಗಲೂ ಘನಘೋರ ತಪಸ್ಸು ಮಾಡ್ತಿದ್ರು. ಯಜ್ಞ ನಡೀತಿದೆ. ಅದು ಸರಿ, ಈಗೀಗಂತೂ ಆ್ಯಕ್ಟಿಂಗ್ನ ಜಗತ್ತಿದು. ಆ್ಯಕ್ಟಿಂಗ್ ಅಂದರೆ ಏನೋ ಅದೊಂದು ಬೇರೆನೇ ವಿಷಯ. ಶುಕ್ರಾಚಾರ್ಯರು ಕೂಡ ಋಷಿಯೇ ಆಗಿದ್ರು. ಅವರು ಯಾರಿಗೆ ಪುರುಷಾರ್ಥದ ಪಾಠ ಕಲಿಸಿದ್ರು, ತಪಸ್ಸು ಮಾಡಿಸಿದ್ರು. ಈಗ ಆ ಬಲದ ಪ್ರಯೋಗ ಹೇಗೆ ಮಾಡೋದು? ಈಗ ಬಲದ ಪ್ರಯೋಗವಂತೂ ಹೇಗೂ ಮಾಡಲಿ, ಯಾರಾದರೂ ಅದರ ದುರುಪಯೋಗ ಮಾಡಬಹುದು. ಶಕ್ತಿಯ ಸಿದ್ಧಿಯ ಬಲದ ಸತ್ತೆ ಸಂಪತ್ತಿಯ ಸಾಮರ್ಥ್ಯದ ಯಾರಾದರೂ ದುರುಪಯೋಗ ಮಾಡುವುದು ಅದು ಬೇರೆ ವಿಷಯ. ರಾವಣ ನಾಭಿಯಲ್ಲಿ ಅಮೃತ ಇತ್ತಂದ್ರೆ ನಿಮ್ಮ ನಾಭಿಯಲ್ಲಿಯೂ ಇದೆ. ಆ ಅಮೃತವನ್ನು ಈಗ ಇದು ಸೈನ್ಸ್ನಿಂದ ಸ್ವಲ್ಪ ಗೊತ್ತಾಗತ್ತೆ. ಈಗಿನವರೆಗೆ ವಿಜ್ಞಾನವೂ ಹೇಳುತ್ತೆ. ಅಂದರೆ ಬೇರೆ ಬೇರೆ ರೀತಿಯ ಅನುಸಂಧಾನದಿಂದ ಮನುಷ್ಯನಿಗೆ ಏನು ಗೊತ್ತಾಗಿದೆ ಅಂದರೆ,
ಅದು ಸ್ವಲ್ಪ ಮಾತ್ರ ಅಂತ. ನೀವು ಈಗ ತಾನೇ ಒಬ್ಬ ಅಕ್ಕಂದಿರನ್ನ ನೋಡಿದ್ರಿ, ವೀರ. ಅವರಿಗೆ ಹೊಟ್ಟೆ ಕ್ಯಾನ್ಸರ್ ಆಗಿತ್ತು. ಇನ್ನೊಬ್ಬ ಅಕ್ಕ ಕೂಡ ಬಂದಿದ್ರು, ಅವರ ಹೆಸರು ಈಗ ನೆನಪಾಗ್ತಿಲ್ಲ. ಅವರಿಗೂ ಹೊಟ್ಟೆಯ ಕ್ಯಾನ್ಸರ್ ಆಗಿತ್ತು. ಇಬ್ಬರದು ಆನ್ ರೆಕಾರ್ಡ್ ಇದೆ. ಇಂಡಿಯಾ ಟಿವಿಯಲ್ಲೂ ಆಸ್ಥಾದಲ್ಲೂ ಎರಡರಲ್ಲೂ ರೆಕಾರ್ಡ್ ಇದೆ. ಮೊಸರಿನಲ್ಲಿ ತುಳಸಿ ಪತ್ರ ತಿಂದರು. 11ರಿಂದ 51 ತಿನ್ನೋಕೆ ನಾನು ಹೇಳಿದ್ದೆ, ಅವರು 21 ತಿಂದರು. ಮೊಸರಿನಲ್ಲಿ ತುಳಸಿ ಪತ್ರ ತಿಂದರು, ಮತ್ತೆ ಕಪಾಲಭಾತಿ ಮಾಡಿದ್ರು. ಹೊಟ್ಟೆಯ ಕ್ಯಾನ್ಸರ್ ಗುಣವಾಯಿತು. ಹೊಟ್ಟೆಯ ಕ್ಯಾನ್ಸರ್ನ ಅಭಿಪ್ರಾಯ ಲಿವರ್ನ ಕ್ಯಾನ್ಸರ್, ಕರುಳಿನ ಕ್ಯಾನ್ಸರ್, ಸ್ಟಮಕ್ನ ಕ್ಯಾನ್ಸರ್. ಮತ್ತು ಇದರ ಉದಾಹರಣೆ ನನ್ನ ಹತ್ರ ಬಹಳಷ್ಟಿವೆ. ನನಗೂ ಯಾರೋ ಹೇಳಿದರು, ನಾನು ಇನ್ನೊಬ್ಬರಿಗೆ ಹೇಳಿದೆ, ಅವರು ಮಾಡಿದ್ರು, ಇದನ್ನು ಪಡೆದ್ರು. ನಿಜವಾಗಿ ಹೇಳುವುದಾದರೆ ಹೊಟ್ಟೆ ಕ್ಯಾನ್ಸರು ಗುಣವಾಗುತ್ತೆ. ಈ ಮಣಿಪುರ್ ಚಕ್ರದಿಂದ ಇಡೀ ಶರೀರಕ್ಕೆ ಸಂಬಂಧವಿದೆ. ನಾವು ತಾಯಿಯ ಹೊಟ್ಟೆಯಲ್ಲಿರ್ತೀವಿ. ನಾಭಿನಾಳದ ಮಾಧ್ಯಮದಿಂದಲೇ ಪೂರ್ತಿ ಶರೀರಕ್ಕೆ ಪೋಷಣೆ ಸಿಗುತ್ತೆ ಮತ್ತು ಪೂರ್ತಿ ಶರೀರದ ನಿರ್ಮಾಣವಾಗುತ್ತೆ. ಪೂರ್ತಿ ಶರೀರದಲ್ಲಿ ಶಕ್ತಿಯ ಸಂಚಾರವಾಗುತ್ತೆ. ಅದಕ್ಕಾಗಿ ಯೋಗ ದರ್ಶನದಲ್ಲಿ ಮಹರ್ಷಿ ಪತಂಜಲಿ ಅವರು ಹೇಳಿದ್ದಾರೆ, ನಾಭಿಚಕ್ರೇ ಕಾಯ ವಿಭಜನ. ಈ ಶರೀರದ ಏನೋ ಪೂರ್ತಿ ವ್ಯೂ ರಚನೆ ಏನಿದೆ, ಶರೀರ ಚಕ್ರ, ಅದು ನಾಭಿ ಚಕ್ರದಿಂದ ನಡೆಯುತ್ತೆ. ನಾಭಿ ಚಕ್ರದ ಮೇಲೆ ಧ್ಯಾನವಿಡಿ. ನಾಭಿಯನ್ನು ಸೆಟ್ಟು ಮಾಡಬಹುದು. ಕೆಲವೊಮ್ಮೆ ನಾಭಿ ಒಳಕ್ಕೆ ಹೋಗಿಬಿಡುತ್ತೆ. ಅದಕ್ಕಾಗಿ ಆಕ್ಯುಪ್ರೆಷರ್ನ ಪಾಯಿಂಟು ತಿಳಿಸ್ತೀವಿ. ಪವನ ಮುಕ್ತಾಸನ, ಉತ್ತಾನ ಪಾದಾಸನ, ನೌಕಾಸನ ಕೂಡ ಮಾಡಿಸ್ತೀವಿ. ಈ ಪಾಯಿಂಟ್ ಕೂಡ ಒತ್ತೀವಿ. ಅದಕ್ಕಾಗಿ ವ್ಯಾಕ್ಯೂಮ್ ಪ್ರೆಷರ್ ಕೊಟ್ಟು ಕೂಡ ಸರಿಪಡಿಸ್ತೀವಿ. ಇವೆಲ್ಲವನ್ನೂ ಉಪಯೋಗಿಸ್ತೀವಿ. ನಾನೀಗ ಒಂದೊಂದು ಪ್ರಕ್ರಿಯೆಯನ್ನು ಒತ್ತಿ ಹೇಳಿದರೆ, ಅದೇನೆಂದರೆ ಮೂಲಾಧಾರ ಚಕ್ರದ ಬಲಹೀನತೆಯಿಂದಲೇ ಎಲ್ಲ ರೋಗಗಳು ಬರುತ್ತವೆ. ಸ್ವಾದಿಷ್ಠಾನ ಚಕ್ರ, ಮೂಲಾಧಾರ ಮತ್ತು ಸ್ವಾದಿಷ್ಠಾನ ಚಕ್ರದಿಂದ ಅಶುದ್ಧಿಗಳ ಸಂಚಯವಾಗಿಬಿಡುತ್ತೆ. ಈ ಚಕ್ರಗಳು ಸರಿಯಾಗಿ ಕೆಲಸ ಮಾಡಬೇಕು. ಅಶುದ್ಧಿ ಎಲ್ಲಿಂದ ಬರುತ್ತೆ? ಮಲದಿಂದ, ಮೂತ್ರದಿಂದ, ಬೆವರಿನಿಂದ. ಮಲ, ಮೂತ್ರ, ಬೆವರು ಮತ್ತು ಪ್ರಶ್ವಾಸ, ಮತ್ತೆ ಸತ್ಸಂಗದಿಂದ, ಸಜ್ಞಾನದಿಂದ, ಜಪ ತಪಸ್ಸಿಂದ, ಉಪಾಸನೆಯಿಂದ ನೀವು ನಿಮ್ಮನ್ನು ಡಿಟಾಕ್ಸ್ ಮಾಡ್ಕೋತೀರಾ. ಇವೆಲ್ಲ ಪ್ರಕ್ರಿಯೆಗಳೇನಿವೆ, ಡಿಟಾಕ್ಸಿಫಿಕೇಶನ್ ಪ್ರಕ್ರಿಯೆಯ ಇವೇನು? ಇದು ನಿಮ್ಮ ಶುದ್ಧೀಕರಣಕ್ಕಾಗಿ. ಶುದ್ಧೀಕರಣದ ನಂತರ ಸಶಕ್ತೀಕರಣ ಆಗುತ್ತೆ ತನ್ನಷ್ಟಕ್ಕೆ. ಶುದ್ಧೀಕರಣ, ಸಶಕ್ತೀಕರಣ. ಒಂದೊಂದು ಚಕ್ರದ ಬಗ್ಗೆ ನಾನು ಹೇಳ್ತೀನಿ. ಅಂದರೆ ಮೂಲಾಧಾರ ಚಕ್ರದ ಅಪ್ಸೆಟ್ ಆಗೋದ್ರಿಂದ, ಡಿಸ್ಟರ್ಬ್ ಆಗೋದ್ರಿಂದ, ಅದರ ಅವ್ಯವಸ್ಥೆಯಿಂದ ಎಲ್ಲ ರೋಗ ಬರುತ್ತೆ. ಸ್ವಾದಿಷ್ಠಾನ ಚಕ್ರದ ಒಳಗೆ ವಿಕೃತಿ ಬರೋದ್ರಿಂದ ಎಲ್ಲ ರೋಗ ಆಗುತ್ತವೆ. ಒಂದು ವೇಳೆ ನಾನು ಅದನ್ನು ಪ್ರಾಧಾನ್ಯದ ದೃಷ್ಟಿಯಿಂದ ನೋಡಿದರೆ ಕೆಲ ವಿಷಯಗಳನ್ನು ಗುಣ ಪ್ರಾಧಾನ್ಯದಂತೆ ಹೇಳಲಾಗುತ್ತೆ. ಒಂದು ವೇಳೆ ಪ್ರಾಥಮಿಕತೆ ಕೊಟ್ಟು ಪ್ರಯಾರಿಟಿಯಿಂದ ಹೇಳಿದರೆ, ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಹೇಳಿದರೆ, ಅಂದರೆ ಮಣಿಪುರ್ ಚಕ್ರ ಬಲಹೀನವಾಗೋದ್ರಿಂದ ಎಲ್ಲ ರೋಗ ಬರುತ್ತವೆ. ಈ ವಿಷಯವನ್ನು ಹೃದಯ ಚಕ್ರದ ಸಂದರ್ಭದಲ್ಲಿ ಹೇಳ್ಬೋದು. ವಿಶುದ್ಧಿ ಚಕ್ರಕ್ಕೂ ಇದು ಅನ್ವಯಿಸುತ್ತೆ. ಆಜ್ಞೆ, ಭ್ರುಕುಟಿ ಮತ್ತು ಸಹಸ್ರಾರ, ಒಂದೊಂದು ಚಕ್ರದ ಇಂಥ ಮಹಿಮೆ ಇದೆ. ಒಂದು ಚಕ್ರ ಶೋಭಿಸಿದ್ರೆ ಸಾಧನೆ ಆಯಿತು ಅಷ್ಟೆ. ಇದುವೇ ಸಾಧನೆ, ಇದುವೇ ಸಾಧನ. ಸಾಧನದಿಂದ, ಸಾಧನೆಯಿಂದ, ಇದು ಯೋಗದ ಸಾಧನ. ಯೋಗ ಎಲ್ಲಕ್ಕಿಂತ ದೊಡ್ಡ ಸಾಧನ. ಯೋಗವೇ ಎಲ್ಲಕ್ಕಿಂತ ದೊಡ್ಡ ಸಾಧನೆ. ಇದುವೇ ಎಲ್ಲಕ್ಕಿಂತ ದೊಡ್ಡ ಆರಾಧನೆ, ಉಪಾಸನೆ.
ಯೋಗದ ಸಂಯಮ ನಿಯಮವೇ ಎಲ್ಲಕ್ಕಿಂತ ದೊಡ್ಡ ಸಂಯಮ ನಿಯಮ. ಯೋಗಿಕ್ ಗೌರವವೇ ಎಲ್ಲಕ್ಕಿಂತ ದೊಡ್ಡ ಗೌರವ. ಯೋಗದ ಬಲವೇ ಎಲ್ಲಕ್ಕಿಂತ ದೊಡ್ಡ ಬಲ. ಇವೆಲ್ಲ ವಿಷಯವನ್ನು ನಾನು ಬಾರಿ ಬಾರಿ ಹೇಳ್ತೇನೆ. ಮಣಿಪುರ್ ಚಕ್ರ, ಈಗ ಮಣಿಪುರ್ ಚಕ್ರ ಸ್ವಸ್ಥವಾಯಿತು. ಇದನ್ನ ಮತ್ತೆ ಮಾಡಿಸ್ತೀನಿ. ಒಂದೊಂದು ಆಸನವನ್ನು 10 ನಿಮಿಷ ನಾನು ಮಾಡಿಸ್ತೀನಿ. ಟೈಪ್ 1 ಡಯಾಬಿಟೀಸ್, ಕೊಲೈಟಿಸ್, ಅಲ್ಸರೇಟಿವ್ ಕೊಲೈಟಿಸ್, ಕಾನ್ಸ್ಟಿಪೇಷನ್, ಪೈಲ್ಸ್ ಫಿಶರ್ ಫೆಸ್ಟುಲಾ, ಇಂಡೈಜೇಷನ್. ಶರೀರದಲ್ಲಿ ಬೇರೆ ಬೇರೆ ಪೋಷಕ ತತ್ವಗಳ ಕೊರತೆ ಇದೆ, ಡೆಫಿಷಿಯನ್ಸಿ. ವಿಟಮಿನ್ ಡಿ, B12, ಕ್ಯಾಲ್ಸಿಯಂ, ಐರನ್, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ವಿಟಮಿನ್ ಎ, ಇ, ಕೆ ಇತ್ಯಾದಿಯ ಡೆಫಿಷಿಯನ್ಸಿ, B12ನ ಡೆಫಿಷಿಯನ್ಸಿ, ಒಮೆಗಾದ ಡೆಫಿಷಿಯನ್ಸಿ, ಪ್ರೋಟೀನ್ನ ಡೆಫಿಷಿಯನ್ಸಿ, ಬೇರೆ ಬೇರೆ ಚಿಕ್ಕ ಪುಟ್ಟ ನ್ಯೂಟ್ರಿಯೆಂಟ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಅದರ ಡೆಫಿಷಿಯನ್ಸಿಯಿಂದ ಇದರ ಆಧಾರದ ಮೇಲೆ ಉಪಚಾರ ಮಾಡ್ಬೋದು. ಯಾವುದೇ ಡೆಫಿಷಿಯನ್ಸಿ ಶರೀರದಲ್ಲಿ ಇರಬಾರ್ದು ಅಂತ. ಅಂದರೆ ಡಿಜನರೇಷನ್ ಆಗೋದಿಲ್ಲ. ಸಮಸ್ಯೆ ಏನಂದರೆ ಡೆಫಿಷಿಯನ್ಸಿಯ ಬಗ್ಗೆ ಗೊತ್ತಾಯಿತು, ಮತ್ತು ಅದರ ಪೋಷಕ ತತ್ವ, ಪೂರಕ ತತ್ವ ಡೆಫಿಷಿಯನ್ಸಿಯ ಕ್ಷತಿಪೂರ್ತಿ ಮಾಡುವ, ಅದನ್ನು ಕಾಂಪೆನ್ಸೇಟ್ ಮಾಡುವ ವಿಟಮಿನ್ ಕೂಡ ಕೊಟ್ಬಿಟ್ಟು, ಆದರೆ ಒಳಗಿಂದ ಅದು ಡೈಜೆಸ್ಟೇ ಆಗಿಲ್ಲ. ವಿಟಮಿನ್ ಡಿ ತಿಂದೆವು, ಮತ್ತು ಇದರಲ್ಲಿ ವಾಟರ್ ಸಾಲ್ಯುಬಲ್ ಇದೆ, ಅದು ತಿಂದು ಕೂಡಲೇ ಹೊರಗೂ ಹೋಯಿತು. ಕೆಲವು ಫ್ಯಾಟ್ ಸಾಲ್ಯುಬಲ್ಸ್ ಇವೆ, ಅದು ಕೂಡ ಒಳಗೆ ಜೀರ್ಣವಾಗಬೇಕು. ಅಂದರೆ ಇದನ್ನು ಕೂಡ ಒಂದು ದೊಡ್ಡ ಚಿಕಿತ್ಸೆ ಅಂತ ಹೇಳ್ತಾರೆ. ರೋಗಗಳಲ್ಲಿ ಮುಖ್ಯ ಕಾರಣ ಇದು ಅಂತಲೂ ಹೇಳ್ತಾರೆ. ನಾನು ಮೊದಲೇ ಹೇಳಿದ್ದೆ ನಿಮಗೆ. ಅಂದರೆ ಬೇರೆ ಬೇರೆ ರೀತಿಯ ಡೆಫಿಷಿಯನ್ಸಿ ಇವು ರೋಗಗಳಿಗೆ ಮುಖ್ಯ ಕಾರಣ. ಆಕ್ಸಿಜನ್ ಡೆಫಿಷಿಯನ್ಸಿ ರೋಗಕ್ಕೆ ಮುಖ್ಯ ಕಾರಣ. ಸ್ಟ್ರೆಸ್ ಇದು ರೋಗಕ್ಕೆ ಮುಖ್ಯ ಕಾರಣ. ಅನ್ಹೆಲ್ದಿ ಲೈಫ್ ಸ್ಟೈಲ್, ಬೇರೆ ಬೇರೆ ರೀತಿಯ ತಪ್ಪು ಹ್ಯಾಬಿಟ್ಸ್ ರೋಗಗಳಿಗೆ ಮುಖ್ಯ ಕಾರಣ. ಜೆನೆಟಿಕ್ ರೋಗಗಳ ಜೆನೆಟಿಕ್ ಡಿಜನರೇಷನ್ ಅದಕ್ಕೆ ಮುಖ್ಯ ಕಾರಣ. ಬ್ಯಾಕ್ಟೀರಿಯಾ, ವೈರಸ್, ಫಂಗಸ್, ಎನ್ವೈರ್ಮೆಂಟ್, ಪೊಲ್ಯೂಷನ್, ಡಿಸೀಸ್ನಿಂದ ಡಿಸೀಸ್, ಡ್ರಗ್ನಿಂದ ಡಿಸೀಸ್, ಇದು ಚಕ್ರವ್ಯೂಹ. ಇದರ ಬುಡಕ್ಕೆ ನಾವು ಹೋದರೆ ಒಂದು ತತ್ವ ನಮಗೆ ಗೊತ್ತಾಗುತ್ತೆ. ನಾನು ನಿಮಗೆ ಮೊದಲು ಒಂದು ವಿಷಯ ಹೇಳ್ತೀನಿ. ಯೋಗ ಮಾಡೋದ್ರಿಂದ ಎಲ್ಲ ರೋಗ ಗುಣವಾಗುತ್ತವೆ. ಯೋಗ ಮಾಡದೇ ಇರುವುದು ರೋಗಗಳಿಗೆ ಮುಖ್ಯ ಕಾರಣ. ಯೋಗ ಇಲ್ಲದಿದ್ದರೆ ತಪ್ಪು ಅಭ್ಯಾಸಗಳು ಬರುತ್ತವೆ. ಯೋಗ ಇಲ್ಲದಿದ್ದರೆ ನಿಮ್ಮೊಳಗೆ ಡಿಜನರೇಷನ್ ಆಗುತ್ತೆ. ಮತ್ತು ನೀವು ಸಮಯದೊಂದಿಗೆ ಬೇರೆ ಬೇರೆ ರೀತಿಯ ಬೀಜ ದೋಷಗಳ, ಜೆನೆಟಿಕ್ ಡಿಸೀಸ್ನ, ಬೇರೆ ಬೇರೆ ವಯಸ್ಸಿನಲ್ಲಿ ಬೇರೆ ಬೇರೆ ರೋಗಗಳು ಬರುತ್ತವೆ. ಅದಕ್ಕೆ ನೀವು ಬಲಿಯಾಗ್ತೀರಾ. ನಾನು ಹೇಳೋದಂದರೆ ಯೋಗ ಮಾಡದೇ ಇರೋದ್ರಿಂದಲೇ ಎಲ್ಲ ರೋಗಗಳು ಬರುತ್ತವೆ. ಇದನ್ನು ನೀವು ಅರಿತುಕೊಳ್ಳಿ. ಉಪನಿಷದ ಹೇಳುತ್ತೆ, ನತಸ್ಯ ರೋಗ, ಅವರಿಗೆ ರೋಗ ಬರುವುದಿಲ್ಲ, ಸ್ವಲ್ಪವೂ ವೃದ್ಧಾಪ್ಯ ಬರುವುದಿಲ್ಲ, ಡಿಜನರೇಷನ್ ಆಗುವುದಿಲ್ಲ, ಮೃತ್ಯುವಿಲ್ಲ. ಅವರು ಮೃತ್ಯು ಪಾಶದಿಂದಲೂ ಮುಕ್ತರಾಗ್ತಾರೆ. ಕಪಾಲಭಾತಿ, ಮೂಲಾಧಾರ ಚಕ್ರ, ಸ್ವಾದಿಷ್ಠಾನ್, ಮಣಿಪುರ ಮೂರನ್ನು ಜೊತೆಗೆ ಆಕ್ಟಿವೇಟ್ ಮಾಡಿ. ನಾನಂತಿದ್ದೆ ಮಣಿಪುರ ಚಕ್ರದಂತೂ ತುಂಬ ದೊಡ್ಡ ಭೂಮಿಕೆ ಇದೆ. ಏನೇ ಯಾವುದೇ ರೀತಿಯ ಡೆಫಿಷಿಯನ್ಸಿ ನಿಮ್ಮಲ್ಲಿ ಆಗಲಿಕ್ಕಿಲ್ಲ, ಡಿಜನರೇಷನ್ ನಿಮ್ಮಲ್ಲಿ ಆಗಲಿಕ್ಕಿಲ್ಲ. ಎಷ್ಟು ದೊಡ್ಡ ಕಾರ್ಯ. ಇದರ ಕ್ಷೇತ್ರ ತುಂಬ ದೊಡ್ಡದಿದೆ. ಎಲ್ಲಕ್ಕಿಂತ ದೊಡ್ಡ ಕ್ಷೇತ್ರವಿದೆಯಲ್ಲ, ಅದು ಮಣಿಪುರ ಚಕ್ರದ್ದು. ಮಣಿಪುರ ಚಕ್ರ ಡಿಸ್ಟರ್ಬ್ ಆಗೋದ್ರಿಂದ ಡಯಾಬಿಟೀಸ್ ಆಗುತ್ತೆ. ಮಣಿಪುರ ಚಕ್ರದ ಶಕ್ತಿ ಪ್ಯಾಂಕ್ರಿಯಾಸ್ನಲ್ಲಿದೆ. ಮಣಿಪುರ ಚಕ್ರದ ಶಕ್ತಿಯೇ ಕರುಳಲ್ಲಿದೆ, ಲಿವರ್ನಲ್ಲಿದೆ, ಸ್ಟಮಕಲ್ಲಿದೆ. ಇಲ್ಲಿ ನೋಡಿ, ಈ ಪೂರ್ತಿ ಹೊಟ್ಟೆ ಯಾವುದಕ್ಕೆ ನಾವಂತೀವಿ, ಎಲ್ಲವೂ ಹೊಟ್ಟೆಯಲ್ಲಿದೆ. ಸರಿ, ಈಗ ಅನುಲೋಮ ವಿಲೋಮ ಮಾಡಿ. ಈಗ ಮಣಿಪುರದ ನಂತರ ಮೇಲೆ ಬರೋಣ ಹೃದಯ ಚಕ್ರಕ್ಕೆ. ಅನುಲೋಮ ವಿಲೋಮ ಮಾಡಿ ಎಲ್ಲರೂ. ಇದಾದ ನಂತರ ಮುಂದಿನ ರೌಂಡ್ ಶುರುವಾಗತ್ತೆ. ನಿಮ್ಮ ಆಸನದ ಜೊತೆಗೆ ಪ್ರಾಣಾಯಾಮ ಮತ್ತು ಧ್ಯಾನ. ಈಗ ವಿಶುದ್ಧ ರೂಪದಿಂದ ಪ್ರಾಣಾಯಾಮ ಮತ್ತು ಧ್ಯಾನದ ಅಭ್ಯಾಸ ನಡೀತಿದೆ. ತುಂಬ ಆಳವಾಗಿ ನಡೀತಿದೆ. ಹಾಗಾಗಿ ಈಗ सरसुखम आसन प्रयत्न शैथल्य अनंत समापत्तिभ्यम ततो द्वंद्व अनभिघात धारणा सुच योग्यता मनसा. ಅನುಲೋಮ ವಿಲೋಮ ದೀರ್ಘ ತಗೊಳ್ಳಿ, ದೀರ್ಘ ಬಿಟ್ಬಿಡಿ. ಎಲ್ಲರೂ ಪ್ರಾಣಾಯಾಮ ಮಾಡಿ. ಯಾವುದೇ ವಿಶೇಷ ಆಸನ ಈಗ ನಡೀತಿಲ್ಲ. ಎಲ್ಲರೂ ಅನುಲೋಮ ವಿಲೋಮ ಮಾಡಿ, ಏಕಾಗ್ರ ಚಿತ್ತರಾಗಿ ಮಾಡಿ. ಯಾವಾಗಲೂ ನಾವು ಆಚೆ ಈಚೆ ನೋಡ್ತಾ ಇರ್ತೀವಿ. ಹೀಗೆ ಅವ್ಯವಸ್ಥಿತ ಜೀವನ ಬೇಡ.
ಯಾವಾಗಲೂ ಚಂಚಲತೆ ಸರಿಯಲ್ಲ. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯವಾಯುರಿವ ಸುದುಷ್ಕರಂ असंशयं महाबाहो मनो दुर्निग्रहं चलमभ्यासेन तु कौन्तेय वैराग्येन तु गृह्यते. ಅಭ್ಯಾಸ ವೈರಾಗ್ಯ. ಅಭ್ಯಾಸ ಮಾಡಿ. ಯೋಗದ ಅಭ್ಯಾಸದಿಂದ ಎಲ್ಲ ಕೆಟ್ಟ ಅಭ್ಯಾಸಗಳು ದೂರ ಆಗುತ್ತವೆ. ಕೆಟ್ಟ ಅಭ್ಯಾಸಗಳು. ಮತ್ತೆ 5 ಸೆಕೆಂಡ್ ತಗೊಂಡ್ರಿ, 5 ಸೆಕೆಂಡ್ ಬಿಟ್ಬಿಟ್ರಿ. ಹೃದಯ ಚಕ್ರದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ. ಹೃದಯದಲ್ಲಿ ನಿರಾಶೆ, ದುರಾಗ್ರಹ, ದ್ವೇಷವಿದೆ, ದುರ್ಭಾವನೆ ಇದೆ. ಎಷ್ಟೆಲ್ಲ ದುರ್ಗುಣ ದೋಷಗಳು, ದುರ್ವಿಚಾರ, ದುರ್ಭಾವನೆಗಳು, ಇವೆಲ್ಲವನ್ನ ಹೊರಗೆ ಹಾಕಿ ಅವುಗಳಿಂದ ನಿಮ್ಮನ್ನು ನೀವು ಬೇರ್ಪಡಿಸಿ. ಎಲ್ಲ ಕೆಟ್ಟ ವಸ್ತುಗಳಿಂದ ದೂರ ಹೋಗುವುದು ಅದೇ ದ್ವೇಷ ಹೊರಹಾಕುವುದು, ಅದುವೇ ವೈರಾಗ್ಯ. ಮತ್ತೆ ಸಜ್ಞಾನದಿಂದ, ಸದ್ಗುಣಗಳಿಂದ, ಸದ್ಭಾವ, ಸದ್ಗುರುಗಳಿಂದ ಆ ಪರಮಗುರು ಪರಮೇಶ್ವರನನ್ನು ನಿಮ್ಮೊಂದಿಗೆ ಜೋಡಿಸಿಕೊಳ್ಳಿ. ತತ್ರ ಸ್ಥಿತೌ ಯತ್ನೋ ಅಭ್ಯಾಸ. ಒಳ್ಳೆ ವಸ್ತುಗಳೊಂದಿಗೆ ನಿಮ್ಮನ್ನು ಜೋಡಿಸಿ. 2 ವಿಷಯಗಳಿವೆ. ಒಳ್ಳೆಯದರೊಂದಿಗೆ ನಿಮ್ಮನ್ನು ಜೋಡಿಸಿ. ಯಾವುದೇ ಕೆಟ್ಟ ವಸ್ತುಗಳು ಬರುತ್ತವೆ, ಕೆಟ್ಟ ವಿಚಾರ, ಕೆಟ್ಟ ಭಾವನೆಗಳು, ಯಾವುದೇ ಕೆಟ್ಟ ಜಾಗಕ್ಕೆ ನೀವು ಹೋಗುವ ಸಾಧ್ಯತೆ ಇದೆ, ಅಲ್ಲಿಂದ ನಿಮ್ಮನ್ನು ದೂರವಿರಿಸಿ. ಇದನ್ನು ವೈರಾಗ್ಯ ಅಂತಾರೆ. ಇದು ತುಂಬ ಸರಳ ವಿಷಯ. ಅಭ್ಯಾಸ ಯಾರೊಂದಿಗೆ ಜೀವಿಸಬೇಕು, ಕಂಪ್ಲೀಟ್ ಅಟ್ಯಾಚ್ಮೆಂಟ್. ವೈರಾಗ್ಯ ಕಂಪ್ಲೀಟ್ ಡಿಟ್ಯಾಚ್ಮೆಂಟ್. ವೈರಾಗ, ವಿರಾಗ, ರಾಗರಹಿತವಾಗುವುದು. ಕೆಟ್ಟ ವಿಷಯಗಳ ಹತ್ರ ಹೋಗಬೇಡಿ. ಅನ್ಲೋಮ್ ವಿಲೋಮ್ ಮಾಡಿ. ಹೃದಯ ಚಕ್ರದಲ್ಲಿ ಮನಸ್ಸನ್ನು ಕೊಂಡು ಹೋಗಿ. ಜನ್ಮ ಜನ್ಮಾಂತರದ ಕಾಮಕತೆ, ನಿರಾಶೆ, ಕುಸಂಸ್ಕಾರ, ಕುವಿಚಾರ ಈ ಜನ್ಮದಲ್ಲೂ ಬಾಲ್ಯದಿಂದ ಹಿಡಿದು ಈವರೆಗೂ ಮನುಷ್ಯ ಏನೇ ಆಗಿದ್ದಾನೆ, ಹೇಗಾಗ್ತಾನೆ, ಅವನ ಪಾಲನೆ ಪೋಷಣೆ ಏನು ಕೇಳಿದ್ದಾನೆ, ಏನು ನೋಡಿದ್ದಾನೆ, ಬಾರಿ ಬಾರಿ ಅನುಭವಿಸಿದ್ದಾನೆ, ಹಾಗೆ ಆಗ್ಬಿಡ್ತಾನೆ. ಯಾವುದೇ ಸಂದರ್ಭದಲ್ಲಿ, ಧಾರ್ಮಿಕ ಸಂದರ್ಭ, ಆಧ್ಯಾತ್ಮಿಕ ಸಂದರ್ಭ, ರಾಜನೈತಿಕ ಸಂದರ್ಭ, ಐತಿಹಾಸಿಕ ಸಂದರ್ಭಗಳಲ್ಲಿ, ಸಾಮಾಜಿಕ ಸಂದರ್ಭಗಳಲ್ಲಿ ಊಟ ತಿಂಡಿ ಮನುಷ್ಯ ಹೇಗೆ ಜೀವಿಸ್ತಾನೆ ಅವನಿಗೆ ಬಾರಿ ಬಾರಿ ತಿಳಿಸಲಾಗುತ್ತೆ. ಅವುಗಳೇ ಅವನ ಮನಸ್ಸು, ಪ್ರಾಣ, ಆತ್ಮ, ವಿಚಾರ, ಭಾವನೆ ಹೃದಯದಲ್ಲಿ ಎದ್ದು ಬಿಡುತ್ತೆ. ಅದೇ ಇಮೋಷನ್ಸ್ ಅವನನ್ನು ಡ್ರೈವ್ ಮಾಡುತ್ತೆ. ಎಜುಕೇಷನ್ ವ್ಯಕ್ತಿಯನ್ನು ಡ್ರೈವ್ ಮಾಡೋದಿಲ್ಲ. ಯಾರು ಡಾಕ್ಟರ್, ಯಾರು ಇಂಜಿನಿಯರ್, ಯಾರು ಪೊಲಿಟಿಷಿಯನ್ ಅಂತ, ಯಾರು ಭಿಕ್ಷುಕ, ಯಾರು ರಾಜ, ಯಾರು ಶ್ರೀಮಂತ, ಯಾರು ಬಡವ, ಇವೆಲ್ಲವೂ ಮುಖ್ಯವಲ್ಲ. ಎಲ್ಲಕ್ಕಿಂತ ದೊಡ್ಡ ವಿಷಯ ಅಂದರೆ ಇಮೋಷನ್. ಎಲ್ಲಕ್ಕಿಂತ ಮುಖ್ಯ ವಿಷಯ ಫೇತ್. ಅದಕ್ಕೆ ಇಲ್ಲಿ ನಾವು ಶ್ರದ್ಧೆ ತತ್ವ ಅಂತೀವಿ. ಶ್ರದ್ಧಾಮಯೋ ಯಂ ಪುರುಷ ಯೋ ಯತ್ ಶ್ರದ್ಧಾ ಸ ಏವ ಸ. ಹೇಗೆ ನಿಮ್ಮ ಶ್ರದ್ಧೆ ಇದೆ, ಹೇಗೆ ವಿಶ್ವಾಸ ಇರುತ್ತೆ, ಆತ ಹಾಗೇನೆ ಆಗ್ತಾನೆ. ಅದಕ್ಕಾಗಿ ನಾನು ಬೆಳಗ್ಗೆ ಎದ್ದು ಕೂಡಲೇ ನಿಮ್ಮ ಶ್ರದ್ಧೆಯನ್ನು ಸೆಟ್ ಮಾಡ್ತೀನಿ. ಅದು ಅಪ್ಸೆಟ್ ಆದರೆ ನೀವು ಅಪ್ಸೆಟ್ ಆಗ್ತೀರಿ. ನಿಮ್ಮ ಫ್ರೀಕ್ವೆನ್ಸಿಯನ್ನು ಸೆಟ್ ಮಾಡ್ತೀನಿ. ನಿಮ್ಮ ಇಮೋಷನ್ಸ್ ಅದನ್ನು ರೈಟ್ ಡೈರೆಕ್ಷನ್ಗೆ ಕೊಂಡೋಗ್ತೀನಿ. ಬೆಳಗ್ಗೆ ಏಳುತ್ತಲೇ ನೀವು ಯೋಚಿಸಿ, ನಾನು ವ್ಯಕ್ತಿ ಮಾತ್ರವಲ್ಲ, ಶರೀರ, ಇಂದ್ರಿಯ, ಮನಸ್ಸು, ಪ್ರಾಣ, ಆತ್ಮ ಮಾತ್ರವಲ್ಲ. ನಾನು ಶರೀರ, ಇಂದ್ರಿಯ, ಮನಸ್ಸು, ಪ್ರಾಣ, ಆತ್ಮದ ಸಂಗಾತಿ, ಭಗವಂತನ ಅಂಶ. ನಾನು ಋಷಿಗಳ ವಂಶನು. ಅನುಲೋಮ್ ವಿಲೋಮ್ ಮಾಡಿ. ಬೆಳಿಗ್ಗೆ ಏಳುತ್ತಲೇ ಯೋಚಿಸಿ, ನಾನೊಬ್ಬ ವ್ಯಕ್ತಿ ಮಾತ್ರವಲ್ಲ, ನಾನೊಂದು ಸಂಸ್ಕೃತಿ, ನಾನು ಧರ್ಮದ ಅಭಿವ್ಯಕ್ತಿ, ಸತ್ಯದ ಅಭಿವ್ಯಕ್ತಿ, ನಾನು ಋಷಿತ್ವ ದೇವತ್ವದ ಅಭಿವ್ಯಕ್ತಿ, ನಾನು ಋಷಿತ್ವದ ಉತ್ತರಾಧಿಕಾರಿ, ನಾನು ಭಗವಂತನ ಪ್ರತಿರೂಪ, ಪ್ರತಿನಿಧಿ, ಮೂರ್ತಿ ರೂಪನು. ಅಹಂ ಬ್ರಹ್ಮಾಸ್ಮಿಯ, ಇದುವೇ ತಾತ್ಪರ್ಯ. ಹೀಗೆ ನಿಮ್ಮ ಹೃದಯ ಚಕ್ರವನ್ನು, ಹೃದಯದ ಎಲ್ಲ ನಿರಾಶೆಗಳನ್ನು, ಹಲವು ನಿರಾಶೆಗಳಿವೆ. ಪಡೆಯದೇ ಇದ್ದರ ನಿರಾಶೆ. ಏನೋ ಬೇಕಿತ್ತು ನಿಮಗೆ, ಕೆಲವರಿಗೆ ಪ್ರೇಮ ಸಿಕ್ಕಿಲ್ಲ, ಅದರಿಂದ ನಿರಾಶೆ. ಏನೋ ಓದಬೇಕು, ಯಾವುದೋ ಸ್ಕಿಲ್ನಲ್ಲಿ ಎಕ್ಸ್ಪರ್ಟ್ ಆಗ ಬಯಸ್ತಿದ್ರು, ಯಾವುದೇ ಸ್ಕಿಲ್ ಪಡೆಯದಿದ್ದ ಕಾರಣ
ಸಂಗೀತಕಾರನಾಗ ಬಯಸ್ತಿದ್ದ, ಹಾಡು ಹಾಡ ಬಯಸ್ತಿದ್ದ, ಡ್ಯಾನ್ಸ್ ಮಾಡಬೇಕಿತ್ತು, ಮಾಡಲಿಕ್ಕಾಗಲಿಲ್ಲ, ಹಾಗಾಗಿ ನಿರಾಶೆ. ಮಾತಾಪಿತರನ್ನು ಪ್ರಸನ್ನ ಮಾಡೋಕೆ ಬಯಸ್ತಿದ್ರು, ಹಾಗಾಗಿ ನಿರಾಶೆ. MLA MP CM PM ಆಗಬೇಕಿತ್ತು, ಹಾಗಾಗಿ ನಿರಾಶೆ. ಏನೋ ಆಗಬೇಕಿತ್ತು ಆಗದೆ ಇರುವುದಕ್ಕೆ ನಿರಾಶೆ. ಏನೋ ಪಡಿಬೇಕಿತ್ತು, ಹಾಗಾಗಲಿಲ್ಲ, ನಿರಾಶೆ. ಬೇರೆ ಇಡೀ ಸಂಸಾರವೇ ಇದರ ವಿಸ್ತಾರವಾಗಿದೆ. ಭಾವನೆಗಳ ಹೃದಯ ಚಕ್ರದಲ್ಲಿ ಧ್ಯಾನ ಮಾಡುವುದರಿಂದ ನಮ್ಮ ಹೃದಯದ ಎಲ್ಲ ನಿರಾಶೆಗಳು ದೂರ ಆಗ್ತವೆ ಮತ್ತು ಜೀವಿಸುತ್ತಲೇ ನಾವು ವೈಕುಂಠಕ್ಕೆ ಬರ್ತೀವಿ. ವಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತಿ ಸರ್ವ ಸಂಶಯಾಃ ಕ್ಷೀಯಂತಿ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ಅನುಲೋಮ ವಿಲೋಮ ಮಾಡ್ತಾ ಇರಿ, ಹೃದಯದ ಎಲ್ಲ ನಿರಾಶೆಗಳು ದೂರ ಆಗ್ತವೆ. ನಂತರ ಈ ವಿಶುದ್ಧಿ ಚಕ್ರ, ಈ ಹಾರ್ಟ್ನ ಬ್ಲಾಕೇಜ್, ರೆಸ್ಪಿರೇಟರಿ ಸಿಸ್ಟಮ್ನ ಪ್ರಾಬ್ಲಮ್, ಇದು ತನ್ನಷ್ಟಕ್ಕೆ ದೂರವಾಗುತ್ತೆ. ಇದು ಚಾಲೆಂಜ್ ಅಲ್ಲ. ಜಗತ್ತಿನಲ್ಲಿ ಏನು ಚಾಲೆಂಜ್ ಅಂತೇವೆ, ಇದು ಚಾಲೆಂಜೇ ಅಲ್ಲ. ಅದಕ್ಕಾಗಿ ನಾನು ಹೇಳ್ತೀನಿ, ಎಲ್ಲ ರೋಗಗಳಿಗೆ ಒಂದೇ ಕಾರಣ, ಒಳಗಿನ ಸಿಸ್ಟಮ್. ರೀಪ್ರೊಡಕ್ಟಿವ್, ಎಕ್ಸ್ಕ್ರೇಟರಿ, ಡೈಜೆಸ್ಟಿವ್, ಸ್ಕೆಲಿಟನ್, ಸರ್ಕ್ಯುಲೇಟರಿ, ರೆಸ್ಪಿರೇಟರಿ, ಸಿಂಪಥೆಟಿಕ್, ಪ್ಯಾರಾಸಿಂಪಥೆಟಿಕ್ ಸೆಲ್ಸ್, ಹೈಪೋಥಾಲಮಸ್ ಸಿಸ್ಟಮ್, ಆಟೋನಮಸ್ ಸಿಸ್ಟಮ್, ವಾಲಂಟರಿ ಸಿಸ್ಟಮ್, ಎಲ್ಲ ಸಿಸ್ಟಮ್ ಒಂದು ಸೆಲ್ಸ್, ಕ್ರೋಮೋಸೋಮ್ಸ್. ಶರೀರದ ಒಂದೊಂದು DNA ಇಂದ ಹಿಡಿದು ನಿಮ್ಮ ಎಲ್ಲ ಸಿಸ್ಟಮ್ನಿಂದ ಹಿಡಿದು ಆರ್ಸೋಲ್ ತನಕ ನಿಮ್ಮ ಎಲ್ಲ ವ್ಯವಸ್ಥಿತವಾಗುತ್ತೆ. ಹೃದಯ ಚಕ್ರದಿಂದ ನೀವಿಲ್ಲಿ ವಿಶುದ್ಧಿ ಚಕ್ರಕ್ಕೆ ಗಮನ ಕೊಡಿ. ಥೈರಾಯ್ಡ್, ಪ್ಯಾರಾಥೈರಾಯ್ಡ್ ಕೂಡ ಸರಿಯಾಗುತ್ತೆ. ನಿಮ್ಮ ಸ್ವರ, ನಿಮ್ಮ ವಾಕ್ ಸಿದ್ಧಿ ಆಗಿಬಿಡುತ್ತೆ. ಸ್ವರತಂತ್ರವಂತೂ ಸರಿಯಾಗುತ್ತೆ, ವಾಕ್ ಸಿದ್ಧಿ ಆಗುತ್ತೆ. ಇವೆಲ್ಲವೂ ದೊಡ್ಡ ದೊಡ್ಡ ಸತ್ಯ. ಸತ್ಯ ಪ್ರತಿಷ್ಠಾಯಾಮ್ ಕ್ರಿಯಾಫಲಾಶ್. ವಾಕ್ ಸಿದ್ಧಿ, ಸಂಕಲ್ಪ ಸಿದ್ಧಿ. ಆಜ್ಞಾ ಚಕ್ರ, ಭ್ರಕುಟೀಲಿ, ಸಹಸ್ರಾರ, ಹೇಗೆ ಕೆಳಗಿನ 3 ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ ಒಂದರೊಂದರ ಜೊತೆಗೆ ಸಂಬಂಧವಿರುತ್ತೆ, ಹಾಗೆ ಎಲ್ಲವೂ ಒಂದಕ್ಕೊಂದು ಸಂಬಂಧವಿದೆ. ಇದು ಶಕ್ತಿಯ ಊರ್ಧ್ವಾರೋಹಣ. ಅನುಲೋಮ ವಿಲೋಮ ಹೀಗೆ ಮಾಡ್ತಾ ಇರಿ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂಕಾರ ಮತ್ತೆ ಗಾಯತ್ರಿಯ ಉಪಾಸನೆ ಮಾಡ್ತಾ ಮಾಡ್ತಾ ಯಾವಾಗ ಆಜ್ಞಾ ಚಕ್ರ, ಭ್ರಕುಟಿ ಮತ್ತೆ ಸಹಸ್ರಾರದಲ್ಲಿ ಧ್ಯಾನ ಮಾಡ್ತೀರಿ, ಎಲ್ಲ ಚಕ್ರ ಶಾಂತವಾಗುತ್ತೆ. ನಾವು ಬುದ್ಧರಾಗ್ಬಿಡ್ತೇವೆ. ದೇವತ್ವ, ಋಷಿತ್ವದಲ್ಲಿ ಆರೋಹಣರಾಗ್ತೀವಿ. ಅಹಮೇವ ಸ್ವಯಂ ಇದಂ ವದಾಮಿ ಜುಷ್ಟಂ ದೇವೇ ವಿರುತಮಾನುಷೇಭಿಃ ಯಂ ಕಾಮಯೇತಂ ತಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾ. ಈ ಭಾವನೆ ಚೇತನೆಯಿಂದ ವಿಚಾರ, ಸಂಕಲ್ಪ, ಇದರ ಪರಿಣಾಮವೇ ನಮ್ಮ ಇಡೀ ಜೀವನ, ಇಡೀ ಸಂಸಾರ. ವಿಚಾರದಲ್ಲಿ ದಿವ್ಯತೆ, ಸವಿಚಾರ ಸಮ್ಮತಿ. ಆಮೇಲೆ ನಾವು ನಿರ್ವಿಚಾರ ಸಮಾಧಿಯಲ್ಲಿ ತಲುಪ್ತೀವಿ, ಸಹಸ್ರಾರದವರೆಗೆ. ಸವಿಚಾರ ಸಮಾಧಿ, ಸವಿಕಲ್ಪ ಸಮಾಧಿ, ನಿರ್ವಿಕಲ್ಪ ಸಮಾಧಿ, ನಿರ್ವಿಚಾರ ಸಮಾಧಿ, ನಿರ್ವಿಚಾರ ವೈಶಾರದ್ಯಧ್ಯಾತ್ಮ ಪ್ರಸಾದರತಂ ತತ್ರ ಪ್ರಜ್ಞಾ. ಆಜ್ಞೆ ಚಕ್ರ ಅದುವೇ ಪ್ರಜ್ಞೆ ಚಕ್ರವಾಗಿಬಿಡುತ್ತೆ. ಋತುಂಬರ ಮೇಧಾಗೆ ಪ್ರಾಪ್ತಿ ಆಗುತ್ತೆ. ಮಾಡ್ತಾ ಮಾಡ್ತಾ ಹೀಗೆ ಅಂತರ್ಮುಖಿಯಾಗಿ ಮಾಡಿ.